ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಜ್ಞಾನಗಂಗೋತ್ರಿ ಸಂಸ್ಥೆ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ ಸರಣಿಗೆ ಮತ್ತೊಮ್ಮೆ ನಿಮಗೆ ಸ್ವಾಗತ. ಸೊ ಇವತ್ತಿನ ಸಂಚಿಕೆಯಲ್ಲಿ 551ನೇ ಎಪಿಸೋಡನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಇದು 12ನೇ ಸೆಪ್ಟೆಂಬರ್ 2023ರ ಪ್ರಚಲಿತ ಘಟನೆಗಳಾಗಿರುತ್ತೆ. ಸೊ ಪ್ರಚಲಿತ ಘಟನೆಗಳ ಅಂತ್ಯದಲ್ಲಿ 2 MCQs ಅನ್ನು ಕೊಟ್ಟಿರ್ತೇವೆ ಮತ್ತು ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆನ ಕೇಳ್ತೇವೆ. ಸೊ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಇವತ್ತಿನ ಪ್ರಚಲಿತ ಘಟನೆಗಳನ್ನು ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿನ್ನೆ ಕೇಳಿರ್ತಕ್ಕಂಥ ಇನ್ಕ್ವೆಸ್ಟ್ ಪ್ರಚಲಿತ ಘಟನೆಗಳ MCQsನ ಉತ್ತರಗಳನ್ನು ನೀವಿಲ್ಲಿ ನೋಡ್ಕೊಳ್ಬೋದಾಗಿರುತ್ತೆ. ಸೊ ಪ್ರಶ್ನೆ ಸಂಖ್ಯೆ 1ಕ್ಕೆ ಆಪ್ಷನ್ ಬಿ ಸರಿ ಉತ್ತರ ಮತ್ತು ಪ್ರಶ್ನೆ ಸಂಖ್ಯೆ 2ಕ್ಕೆ ಆಪ್ಷನ್ ಡಿ ಸರಿ ಉತ್ತರವಾಗಿರುತ್ತೆ. ಹಾಗಿದ್ದರೆ ಇವತ್ತಿನ ಪ್ರಚಲಿತ ಘಟನೆಗಳ ಮೊದಲನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡ್ತಾ ಇದ್ದೇನೆ. ಸೊ ಇವತ್ತಿನ ಮೊದಲನೇ ಪ್ರಶ್ನೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ವಿಶ್ವದ ಅತಿ ಎತ್ತರದ ಯುದ್ಧ ವಿಮಾನ ನಿಲ್ದಾಣವನ್ನು ಎಲ್ಲಿ ನಿರ್ಮಿಸಲು ಯೋಜಿಸುತ್ತಿದೆ? ವೇರ್ ಇಸ್ ದಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಇಸ್ ಪ್ಲಾನಿಂಗ್ ಟು ಕನ್ಸ್ಟ್ರಕ್ಟ್ ದಿ ವರ್ಲ್ಡ್ಸ್ ಹೈಯೆಸ್ಟ್ ಫೈಟರ್ ಏರ್ಫೀಲ್ಡ್ ಅಂತ ಕರೀತೇವೆ. ಸೊ ಏನಿದು ವರ್ಲ್ಡ್ಸ್ ಹೈಯೆಸ್ಟ್ ಅಥವಾ ಅತಿ ಎತ್ತರದ ಅಂತ ಹೇಳಿದಾಗ ಸಿ ಲೆವೆಲ್ ಅಥವಾ ಸಮುದ್ರ ಮಟ್ಟ ಏನಿರುತ್ತೆ, ಸೊ ಅದಕ್ಕಿಂತ ತುಂಬಾ ಎತ್ತರದ ಪ್ರದೇಶದಲ್ಲಿ, ಅಂದ್ರೆ ಪ್ರಪಂಚದಲ್ಲಿಯೇ ಸಿ ಲೆವೆಲ್ಗೆ ಕಂಪೇರ್ ಮಾಡಿಕೊಂಡಾಗ ಅತ್ಯಂತ ಎತ್ತರದ ಪ್ರದೇಶದಲ್ಲಿ ಯುದ್ಧ ವಿಮಾನ ನಿಲ್ದಾಣವನ್ನ ಭಾರತ ರಾಷ್ಟ್ರ ನಿರ್ಮಾಣ ಮಾಡಲಿಕ್ಕೆ ಈಗ ಸಜ್ಜು ಮಾಡ್ತಾ ಇದೆ. ಸೊ ಆ ಒಂದು ಪ್ರದೇಶ ಯಾವುದು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಲಡಾಖ್ ನಲ್ಲಿ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಲಡಾಖ್ ನಲ್ಲಿ ಒಂದು ಗ್ರಾಮ ಇರುತ್ತೆ, ಆ ಒಂದು ಗ್ರಾಮವನ್ನ ನಾವು ನ್ಯೋಮಾ ಗ್ರಾಮ ಅಂತ ಕರೀತೇವೆ. ಸೊ ಈ ಭಾಗದಲ್ಲಿ ಈಗ ಭಾರತ ರಾಷ್ಟ್ರ ವಿಶ್ವದಲ್ಲಿಯೇ ಅತಿ ಎತ್ತರವಾಗಿರ್ತಕ್ಕಂಥ ಒಂದು ಯುದ್ಧ ವಿಮಾನ ನಿಲ್ದಾಣ, ಅದನ್ನ ನಾವು ಫೈಟರ್ ಏರ್ಫೀಲ್ಡ್ ಅಂತ ಕರೀತೇವೆ, ಇದನ್ನ ನಿರ್ಮಾಣ ಮಾಡಲಿಕ್ಕೆ ಸಜ್ಜಾಗ್ತಾ ಇದೆ. ಸೊ ಅದನ್ನ ನಾವು ಮ್ಯಾಪ್ ಅಲ್ಲಿ ನೋಡೋದ್ರ ಮುಖಾಂತರ, ಅಂದ್ರೆ ಎಕ್ಸಾಕ್ಟ್ಲಿ ಯಾವ ಭಾಗದಲ್ಲಿ ಇದನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದ್ರೆ, ಸೊ ಲಡಾಖ್ನ ದಕ್ಷಿಣ ಭಾಗ. ಸೊ ಈ ಒಂದು ಸ್ಪಾಟ್ ನಲ್ಲಿ ನ್ಯೋಮಾ ಅಂತ ಒಂದು ಗ್ರಾಮ ಬರುತ್ತೆ. ಸೊ ಈ ಒಂದು ಗ್ರಾಮದಲ್ಲಿ ಡೆವಲಪ್ ಮಾಡ್ತಕ್ಕಂಥದ್ದು ಇದರ ಒಂದು ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಯಾರು ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ವತಿಯಿಂದ ಇದನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಆ ಹಳ್ಳಿಯ ಹೆಸರು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೆನ್ಪಿಟ್ಕೊಳ್ಳಿ. ಸೊ ಇದನ್ನ ನಾವು ನ್ಯೋಮಾ ರೀಜನ್ ಅಂತ ಕರೀತೇವೆ. ಸೊ ನಿಮಗೆ ಎಕ್ಸಾಮ್ ಅಲ್ಲಿ ಸೊ ನ್ಯೋಮಾ ಈ ಒಂದು ಹಳ್ಳಿ ಇತ್ತೀಚೆಗೆ ಪ್ರಚಲಿತವಾಗಿರುತ್ತೆ. ಸೊ ಇದು ಎಲ್ಲಿಗೆ ಸಂಬಂಧಪಟ್ಟಿದೆ ಅಂತಕ್ಕಂಥ ಪ್ರಶ್ನೆ ಕೇಳಬಹುದಾಗಿರುತ್ತೆ. ಸೊ ನ್ಯೋಮಾ ಅಂತಕ್ಕಂಥದ್ದು ಲಡಾಖ್ ನಲ್ಲಿರ್ತಕ್ಕಂಥ ಒಂದು ಹಳ್ಳಿ ಆಗಿರುತ್ತೆ. ಹಾಗಿದ್ರೆ ಲಡಾಖ್ನ ಯಾವ ಭಾಗದಲ್ಲಿ ಇದನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದ್ರೆ, ಸದರ್ನ್ ಪಾರ್ಟ್ ಅಥವಾ ಲಡಾಖ್ನ ದಕ್ಷಿಣ ಭಾಗದಲ್ಲಿ ಈ ಒಂದು ವಿಮಾನ ನಿಲ್ದಾಣವನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಭಾಗದಲ್ಲಿ ಈಗಾಗಲೇ ಇಂಡಿಯನ್ ಏರ್ ಫೋರ್ಸ್ ಬೇಸ್ ಅನ್ನ ನಾವು ನೋಡಬಹುದಾಗಿರುತ್ತೆ, ಅಂದ್ರೆ ಭಾರತೀಯ ವಾಯುಪಡೆಯ ನೆಲೆಯನ್ನ ನಾವು ನೋಡಬಹುದಾಗಿರುತ್ತೆ. ಬಟ್ ಇದನ್ನ ಯುದ್ಧ ವಿಮಾನ ನಿಲ್ದಾಣವಾಗಿ ಕನ್ವರ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಕಾರಣ ಏನು ಅಂದ್ರೆ, ಲಡಾಖ್ ಅಂತಕ್ಕಂಥದ್ದು ನಮ್ಮ ಉತ್ತರ ಭಾರತದ ಒಂದು ತುದಿಯಲ್ಲಿ ಬರ್ತಕ್ಕಂಥ ಅಥವಾ ಆ ಬಾರ್ಡರ್ ಏನಿರುತ್ತೆ, ಸೊ ಅಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರೋದ್ರಿಂದ ಅದು ಸ್ಟ್ರಾಟಜಿಕಲಿ ತುಂಬಾ ಸಿಗ್ನಿಫಿಕೆಂಟ್ ಪಾಯಿಂಟ್ ಆಗಿರೋದ್ರಿಂದ ಸೊ ಅಲ್ಲಿ ನಿರ್ಮಾಣ ಮಾಡ್ತಕ್ಕಂಥದ್ದು ತುಂಬಾ ಸೂಕ್ತವಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ಭಾಗದಲ್ಲಿ ಇನ್ನೂ ಬಹಳ ಹಿಂದೆ, ಅಂದ್ರೆ ಐ ಮೀನ್ ಟು ಸೇ ಇನ್ ದ ಇಯರ್ 1962, 1962ರಲ್ಲಿ ಅಡ್ವಾನ್ಸ್ಡ್ ಲ್ಯಾಂಡಿಂಗ್ ಗ್ರೌಂಡ್ ಎಸ್ಟಾಬ್ಲಿಷ್ ಅನ್ನ ಮಾಡಿರ್ತಾರೆ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ, 1962ರಲ್ಲಿ ಅಡ್ವಾನ್ಸ್ಡ್ ಲ್ಯಾಂಡಿಂಗ್ ಗ್ರೌಂಡ್ ಅನ್ನ ಕೂಡ ಅಲ್ಲಿ ಆಲ್ರೆಡಿ ಸ್ಥಾಪನೆ ಮಾಡಿರ್ತಾರೆ. ಅಂದ್ರೆ ಇದು ಹೊಸ ಪ್ರದೇಶವಾಗಿರೋದಿಲ್ಲ, ಇಲ್ಲಿ ಸಾಕಷ್ಟು ಡೆವಲಪ್ಮೆಂಟ್ ಗಳನ್ನ ಆಲ್ರೆಡಿ ಮಾಡಿರ್ತಾರೆ. ಸೊ ಅದೇ ಪ್ರದೇಶವನ್ನ ಈಗ ಅಪ್ಗ್ರೇಡ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ನಾವಿಲ್ಲಿ ನೋಡಬಹುದಾಗಿರುತ್ತೆ. ಹಾಗಿದ್ರೆ ತುಂಬಾ ಎತ್ತರದ ಅಂತ ಅವಾಗ್ಲಿಂದ ಹೇಳ್ತಾ ಇದ್ದೇನೆ. ಹಾಗಿದ್ರೆ ಸಮುದ್ರ ಮಟ್ಟದಿಂದ ಎಷ್ಟು ಎತ್ತರದಲ್ಲಿ ಇದನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ ಅಂದ್ರೆ, 4180 ಮೀಟರ್ಸ್ ಅಥವಾ ಇದನ್ನ ಫೀಟ್ ಅಥವಾ ಅಡಿಗಳಲ್ಲಿ ಹೇಳೋದಾದ್ರೆ 13,710 ಅಡಿಗಳ ಎತ್ತರದಲ್ಲಿ ಸೊ ಈ ಒಂದು ಯುದ್ಧ ವಿಮಾನ ನಿಲ್ದಾಣವನ್ನ ನಿರ್ಮಾಣ ಮಾಡ್ತಾರೆ. ಸೊ ಈ ಒಂದು ಆರ್ಟಿಕಲ್ ಜೊತೆಗೆ ನಾವು ಬಾರ್ಡರ್ ರೋಡ್ ಆರ್ಗನೈಸೇಷನ್ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ತಾ ಬರೋಣ. ಸೊ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಅಂತಕ್ಕಂಥದ್ದು ಒಂದು ಸ್ಟ್ಯಾಟ್ಯುಟರಿ ಬಾಡಿ ಆಗಿರುತ್ತೆ. ಸ್ಟ್ಯಾಟ್ಯುಟರಿ ಬಾಡಿ ಅಂದ್ರೆ ಒಂದು ಕಾನೂನುಬದ್ಧ ಸಂಸ್ಥೆ ಆಗಿರುತ್ತೆ. ಸೊ ಈ ಒಂದು ಕಾನೂನುಬದ್ಧ ಸಂಸ್ಥೆ ಯಾರ ಅಧೀನದಲ್ಲಿ ವರ್ಕ್ ಮಾಡುತ್ತೆ ಅಂದ್ರೆ, ಮಿನಿಸ್ಟ್ರಿ ಆಫ್ ಡಿಫೆನ್ಸ್ ಅಥವಾ ನಮ್ಮ ಭಾರತ ದೇಶದ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ಯೂನಿಟ್ ಆಗಿರುತ್ತೆ. ಹಾಗಿದ್ರೆ ವಾಟ್ ಈಸ್ ದಿ ಮೇನ್ ಜಾಬ್ ಆಫ್ BRO? BRO ಮಾಡ್ತಕ್ಕಂಥ ಪ್ರಮುಖವಾದ ಕೆಲಸ ಏನು ಅಂದ್ರೆ, ಡೆವಲಪ್ಮೆಂಟ್ ಅಂಡ್ ಮೇಂಟೆನೆನ್ಸ್ ಆಫ್ ರೋಡ್ ನೆಟ್ವರ್ಕ್ಸ್. ಅಂದ್ರೆ ನಮ್ಮ ಭಾರತ ದೇಶದ ಗಡಿ ರಾಜ್ಯಗಳಲ್ಲಿ ಮಾತ್ರ, ನಾಟ್ ಇನ್ಸೈಡ್ ದಿ ನೇಷನ್. ಸೊ ನಮ್ಮ ರಾಷ್ಟ್ರದ ಒಳಗಡೆ ನ್ಯಾಷನಲ್ ಹೈವೇ ಅಥಾರಿಟಿ ಅಂತ ಬರುತ್ತೆ. ಸೊ ಅವರು ರಸ್ತೆಗಳನ್ನ ನಿರ್ಮಾಣ ಮಾಡಿ ಅದನ್ನ ನಿರ್ವಹಣೆ ಮಾಡ್ತಾರೆ.
ಬಟ್ ಗಡಿ ಭಾಗಗಳಲ್ಲಿ ಮಾತ್ರ ನ್ಯಾಷನಲ್ ಹೈವೇ ಅಥಾರಿಟಿ ಬರೋದಿಲ್ಲ, ಬಾರ್ಡರ್ ರೋಡ್ ಆರ್ಗನೈಸೇಷನ್ ಹೆಸರಲ್ಲೇ ಇದೆ ನೋಡಿ, ಬಾರ್ಡರ್ ಅಂದ್ರೆ ಗಡಿ ರಸ್ತೆಗಳ ಸಂಘಟನೆ ಅಂತ ಕರೀತೇವೆ. ಸೊ ಇವರು ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಬರೀ ರಸ್ತೆಗಳನ್ನ ಮಾತ್ರ ಅಲ್ಲ, ಈವನ್ ಟನಲ್ಸ್ ಅಥವಾ ಸುರಂಗ ಮಾರ್ಗಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು, ಅದನ್ನ ನಿರ್ವಹಣೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾರೆ. ಸೊ ಹಾಗಿದ್ರೆ ಸರ್ ಬರೀ ಭಾರತ ರಾಷ್ಟ್ರದಲ್ಲಿ ಮಾತ್ರ ಇವರು ವರ್ಕ್ ಮಾಡ್ತಾರೆ ಅಂದ್ರೆ ಇಲ್ಲ, ಭಾರತ ರಾಷ್ಟ್ರದ ಜೊತೆಗೆ ಭಾರತ ರಾಷ್ಟ್ರದ ಸ್ನೇಹಪರ ರಾಷ್ಟ್ರಗಳು ಅಂದ್ರೆ ಫ್ರೆಂಡ್ಲಿ ನೈಬರಿಂಗ್ ನೇಷನ್ಸ್ ಅಂತ ನಾವೇನು ಹೇಳ್ತೇವೆ, ಸೊ ಅಲ್ಲೂ ಕೂಡ ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಜವಾಬ್ದಾರಿಯನ್ನ ಹೊಂದಿರ್ತಾರೆ. ಸೊ ಹಾಗಿದ್ರೆ ಭಾರತ ರಾಷ್ಟ್ರದಲ್ಲಿ ಇವರು ಎಷ್ಟು ಸ್ಟೇಟ್ಸ್ ಅನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡ್ತಾರೆ ಅಂದ್ರೆ, ಸೊ ನಮ್ಮ ಉತ್ತರ ಭಾರತದಲ್ಲಿ ಅಂದ್ರೆ ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಗಡಿ ಭಾಗಗಳಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳು ಮತ್ತು ಅಂಡಮಾನ್ ಮತ್ತು ನಿಕೋಬಾರ್ ಐಲ್ಯಾಂಡ್ಸ್ ಅಂದ್ರೆ ಗಡಿ ಭಾಗದಲ್ಲಿರ್ತಕ್ಕಂಥ ರಾಜ್ಯಗಳು ಯಾವ್ದು ಅಂದ್ರೆ 19 ಸ್ಟೇಟ್ಸ್ ಅಲ್ಲಿ ಇದು ರಸ್ತೆಗಳನ್ನ ನಿರ್ಮಾಣ ಮಾಡುತ್ತೆ. ಯಾಕಂದ್ರೆ ಅದು ಬಾರ್ಡರ್ ಏರಿಯಾಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಭಾಗವಾಗಿರುತ್ತೆ. ಬಟ್ ದಕ್ಷಿಣ ಭಾರತವನ್ನ ನಾವು ಪೆನಿನ್ಸುಲಾರ್ ಇಂಡಿಯಾ ಅಂತ ಕರೀತೇವೆ. ಸೊ ಈ ಭಾಗದಲ್ಲಿ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಯಾವುದೇ ರೀತಿಯ ರಸ್ತೆಗಳನ್ನ ನಿರ್ಮಾಣ ಮಾಡೋದಿಲ್ಲ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಸೊ ಬಾರ್ಡರ್ ರೋಡ್ ಆರ್ಗನೈಸೇಷನ್ ಭಾರತದ ಎಷ್ಟು ರಾಜ್ಯಗಳಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡಿ ನಿರ್ವಹಣೆ ಮಾಡುತ್ತೆ ಅಂತ ಪ್ರಶ್ನೆ ಕೇಳಿದಾಗ 19 ರಾಜ್ಯಗಳು ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಯಾವ ಕೇಂದ್ರಾಡಳಿತ ಪ್ರದೇಶ ಅಂತ ಕೇಳಿದಾಗ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಅಂತ ನಿಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ಹಾಗಿದ್ರೆ ನೈಬರಿಂಗ್ ನೇಷನ್ಸ್ ಯಾವ್ದ್ಯಾವ್ದು, ಸ್ನೇಹಪರ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂತ ಪ್ರಶ್ನೆ ಕೇಳಿದಾಗ ಅಫ್ಘಾನಿಸ್ತಾನ್ ಇರುತ್ತೆ, ಭೂತಾನ್ ಇರುತ್ತೆ, ಮ್ಯಾನ್ಮಾರ್ ಇರುತ್ತೆ, ತಜಿಕಿಸ್ತಾನ್ ಇರುತ್ತೆ ಮತ್ತು ಶ್ರೀಲಂಕಾ ಇರುತ್ತೆ. ಸೊ ಇಷ್ಟು ರಾಷ್ಟ್ರಗಳಲ್ಲಿ ಅಂದ್ರೆ ನೆರೆಹೊರೆಯ ರಾಷ್ಟ್ರಗಳಲ್ಲಿ ನಾವು ರಸ್ತೆಗಳನ್ನ BRO ಮುಖಾಂತರ ನಿರ್ಮಾಣ ಮಾಡ್ತಕ್ಕಂಥ ಒಂದು ಕೆಲಸವನ್ನ ಮಾಡ್ತೇವೆ. ಸೊ ಇದು ಇನ್ನೊಂದು ಕೆಲಸವನ್ನ ಕೂಡ ಮಾಡುತ್ತೆ. ನಾನು ಹೇಳಿದೆ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್ ಅಂಡ್ ಮೇಂಟೆನೆನ್ಸ್, ನಿರ್ವಹಣೆಯನ್ನ ಕೂಡ ಮಾಡ್ತಾರೆ. ಸೊ ಇದರಲ್ಲಿ ಬರ್ತಕ್ಕಂಥ ಪ್ರಮುಖವಾದ ಪಾಯಿಂಟ್ ಏನು ಅಂದ್ರೆ, ಅಲ್ಲಿ ಆಗ್ತಕ್ಕಂಥ ಒಂದು ಐಸ್ ಏನಿರುತ್ತೆ, ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಸ್ನೋ ಕ್ಲಿಯರೆನ್ಸ್ ಅಂತ ಕರಿತೇವೆ. ಫಾರ್ ಎಕ್ಸಾಂಪಲ್ ನಮ್ಮ ಭಾರತ ದೇಶದ ಈ ಉತ್ತರ ಭಾರತ ಅಂದ್ರೆ ದಿ ಬಾರ್ಡರ್ಸ್ ಆಫ್ ಇಂಡಿಯಾ ಏನಿರುತ್ತೆ, ಸೊ ಅದು ಯೂಶುವಲಿ ವಿಂಟರ್ ಅಥವಾ ಚಳಿಗಾಲದ ಸಮಯದಲ್ಲಿ ಅಲ್ಲಿರ್ತಕ್ಕಂಥ ರಸ್ತೆಗಳು ಏನಾಗುತ್ತೆ ಅಂದ್ರೆ ಸ್ನೋ ಇಂದ ಕವರ್ ಆಗುತ್ತೆ. ಸೊ ಸ್ನೋ ಇಂದ ಕವರ್ ಆದಾಗ ಟ್ರಾನ್ಸ್ಪೋರ್ಟೇಷನ್ ಅಲ್ಲಿ ಅಫೆಕ್ಟ್ ಆಗುತ್ತೆ. ಸೊ ಅದನ್ನ ಪ್ರಿವೆಂಟ್ ಮಾಡ್ಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಈ BRO ಅವರು ಆ ಸ್ನೋ ಅನ್ನ ಕ್ಲಿಯರ್ ಮಾಡ್ತಕ್ಕಂಥ ಕೆಲಸ ಕೂಡ ಮಾಡ್ತಾರೆ. ಸೊ ಅದು ಕೂಡ ಅವರ ಜವಾಬ್ದಾರಿ ಆಗಿರುತ್ತೆ. ಹಾಗಿದ್ರೆ BRO ಮೋಟೋ ಅಥವಾ ಧ್ಯೇಯ ವಾಕ್ಯ ಏನು ಅಂತ ಕೇಳ್ತಾರೆ. ಸೊ ಇದರ ಧ್ಯೇಯ ವಾಕ್ಯ ಏನು ಅಂದ್ರೆ ಶ್ರಮೇಣ ಸರ್ವಂ ಸಾಧ್ಯಂ, ಅಂದ್ರೆ ನಾವು ಕಷ್ಟಪಟ್ಟರೆ ಏನನ್ನ ಬೇಕಾದರೂ ಸಾಧಿಸಬಹುದು ಅಂತಕ್ಕಂಥದ್ದು ಇದರ ಧ್ಯೇಯ ವಾಕ್ಯವಾಗಿದೆ. ಯಾಕೆ ಈ ರೀತಿಯ ಒಂದು ಥೀಮ್ ಅಥವಾ ಧ್ಯೇಯ ವಾಕ್ಯವನ್ನ ಇಟ್ಕೊಂಡಿರ್ತಾರೆ ಅಂದ್ರೆ, ಸೊ ಆ ಒಂದು ಉತ್ತರ ಭಾರತ ಏನಿರುತ್ತೆ ಅಂದ್ರೆ ದ ನಾರ್ದರ್ನ್ ಪಾರ್ಟ್ ಆಫ್ ಇಂಡಿಯಾ ಏನಿರುತ್ತೆ, ಸೊ ಅಲ್ಲಿರ್ತಕ್ಕಂಥ ಟೋಪೋಗ್ರಫಿ ತುಂಬಾ ಬೆಟ್ಟ ಗುಡ್ಡಗಳಿಂದ ಕೂಡಿರುತ್ತೆ. ಮತ್ತೆ ಅಲ್ಲಿ ಟೆಂಪರೇಚರ್ ಕೂಡ ಕೆಲವೊಮ್ಮೆ ನೆಗೆಟಿವ್ ಅಲ್ಲಿ ಇರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಆ ರೀತಿಯ ಕ್ಲಿಷ್ಟಕರ ಪರಿಸ್ಥಿತಿಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಮಾಡ್ತಕ್ಕಂಥದ್ದು ಬಹಳ ಚಾಲೆಂಜಿಂಗ್ ಜಾಬ್ ಆಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಅವರ ಧ್ಯೇಯ ವಾಕ್ಯ ಬಂದು ಶ್ರಮೇಣ ಸರ್ವಂ ಸಾಧ್ಯಂ ಅಂತಕ್ಕಂಥದ್ದು ಅವರ ಧ್ಯೇಯ ವಾಕ್ಯವಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು BROಗೆ ಸಂಬಂಧಪಟ್ಟಂತೆ 2021ರಲ್ಲಿ ಒಂದು ಗಿನ್ನೀಸ್ ವಿಶ್ವ ದಾಖಲೆ ಆಗಿರುತ್ತೆ. ಸೊ ಆ ಒಂದು ಗಿನ್ನೀಸ್ ವಿಶ್ವ ದಾಖಲೆ ಏನು ಅಂದ್ರೆ ಹೈಯೆಸ್ಟ್ ಆಲ್ಟಿಟ್ಯೂಡ್ ರೋಡ್ ಅನ್ನ ನಿರ್ಮಾಣ ಮಾಡಿರ್ತಾರೆ. ಎಲ್ಲಿ ನಿರ್ಮಾಣ ಮಾಡಿರ್ತಾರೆ ಅಂದ್ರೆ ಉಮ್ಲಿಂಗ್ಲಾ ಪಾಸ್ ಅಲ್ಲಿ ನಿರ್ಮಾಣ ಮಾಡಿರ್ತಾರೆ. ಅಂದ್ರೆ ಹೈಯೆಸ್ಟ್ ಆಲ್ಟಿಟ್ಯೂಡ್ ಅಂದ್ರೆ ಸಿ ಲೆವೆಲ್ ಇಂದ ಅತ್ಯಂತ ಎತ್ತರದಲ್ಲಿ ಒಂದು ರಸ್ತೆಯನ್ನ ನಿರ್ಮಾಣ ಮಾಡಿರ್ತಾರೆ. ಸೊ ಅದನ್ನ ಎಲ್ಲಿ ನಿರ್ಮಾಣ ಮಾಡಿರ್ತಾರೆ ಅಂದ್ರೆ ಉಮ್ಲಿಂಗ್ಲಾ ಪಾಸ್ ಅಲ್ಲಿ ಮಾಡಿರ್ತಾರೆ. ಸೊ ಇದಾಗಿರ್ತಕ್ಕಂಥದ್ದು 2021ರಲ್ಲಿ ಆಗಿರ್ತಕ್ಕಂಥ ಒಂದು ಡೆವಲಪ್ಮೆಂಟ್ ಆಗಿರುತ್ತೆ. ಸೊ ಇದರ ಜೊತೆಗೆ ಸಾಕಷ್ಟು ಲ್ಯಾಂಡ್ ಮಾರ್ಕ್ ಡೆವಲಪ್ಮೆಂಟ್ ಗಳನ್ನ ಕೂಡ ಮಾಡಿರ್ತಾರೆ. ಸೊ ಇತ್ತೀಚೆಗೆ ಆಗಿರ್ತಕ್ಕಂಥ ಕೆಲವೊಂದನ್ನ ನೇಮ್ ಮಾಡೋದಾದ್ರೆ ಅಟಲ್ ಟನಲ್, ಸೊ ನೀವು ಇದ್ರ ಬಗ್ಗೆ ಕೇಳಿರ್ತೀರಾ. ಸೊ ಅದಾದ್ಮೇಲೆ ಅಟಲ್ ಸೇತು ಅಂತ ಇನ್ನೊಂದನ್ನ ನಿರ್ಮಾಣ ಮಾಡಿರ್ತಾರೆ, ಕೋಲ್ ಚೆವಾಂಗ್ ರಿಂಚನ್ ಸೇತು. ಸೊ ಇವೆಲ್ಲ ತುಂಬಾ ರಿಮಾರ್ಕಬಲ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ದಟ್ ಆರ್ ಡನ್ ಬೈ BRO ಅನ್ನೋದು ನಮಗೆ ಗೊತ್ತಿರಬೇಕಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 2. ಸೊ ಇವತ್ತಿನ ಎರಡನೇ ಪ್ರಶ್ನೆ, ಭಾರತದ ಪ್ರಧಾನಮಂತ್ರಿ ಘೋಷಿಸಿದ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಯೋಜನೆಯ ಭಾಗವಾಗಿರುವ ದೇಶಗಳು ಮತ್ತು ಪ್ರದೇಶಗಳು ಯಾವುವು? ವಿಚ್ ಕಂಟ್ರೀಸ್ ಅಂಡ್ ರೀಜನ್ಸ್ ಆರ್ ಪಾರ್ಟ್ ಆಫ್ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಎಕನಾಮಿಕ್ ಕಾರಿಡಾರ್ ಪ್ರಾಜೆಕ್ಟ್ ಅನೌನ್ಸ್ ಬೈ ದಿ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ. ಸೊ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇತ್ತೀಚೆಗೆ G20 ಸಮಿಟ್ ನಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಅನೌನ್ಸ್ ಮಾಡಿರ್ತಾರೆ. ಸೊ ಈ ಒಂದು ಪ್ರಾಜೆಕ್ಟ್ ಬಂದು ಭಾರತ ದೇಶವನ್ನ ಗಲ್ಫ್ ಕಂಟ್ರೀಸ್ಗಳಿಗೆ, ಗಲ್ಫ್ ಕಂಟ್ರಿಯಿಂದ ಯುರೋಪ್ನ ಕೆಲವೊಂದು ರಾಷ್ಟ್ರಗಳಿಗೆ ಕನೆಕ್ಟ್
ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಕನೆಕ್ಷನ್ ಅನ್ನ ನಾವು ಮಲ್ಟಿ ಮೋಡಲ್ ಕನೆಕ್ಷನ್ ಅಂತ ಕರಿತೀವಿ. ಅಂದ್ರೆ ಕೆಲವೊಂದು ಭಾಗವನ್ನ ನಾವು ವಾಟರ್ ವೇಸ್ ಗಳನ್ನ ನಿರ್ಮಾಣ ಮಾಡಬೇಕಾಗಿರುತ್ತೆ, ಕೆಲವೊಂದು ಭಾಗದಲ್ಲಿ ರೈಲ್ವೆಗಳನ್ನ ನಿರ್ಮಾಣ ಮಾಡಬೇಕಾಗಿರುತ್ತೆ, ಕೆಲವೊಂದು ಭಾಗದಲ್ಲಿ ರಸ್ತೆಗಳನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾರೆ. ಸೊ ಈ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಆದ್ರೆ ಸೊ ನಮಗೂ ಮತ್ತು ಗಲ್ಫ್ ಕಂಟ್ರೀಸ್ಗೆ ಮತ್ತೆ ಗಲ್ಫ್ ನಿಂದ ಯುರೋಪಿಯನ್ ನೇಷನ್ಸ್ಗೆ ಆ ಲಾಜಿಸ್ಟಿಕ್ ಕಾಸ್ಟ್ ಏನಿರುತ್ತೆ ಅದು 40% ಅಷ್ಟು ರಿಡ್ಯೂಸ್ ಆಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಭಾಗವಾಗಿರ್ತಕ್ಕಂಥ ರಾಷ್ಟ್ರಗಳು ಯಾವ್ದ್ಯಾವ್ದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಭಾರತ, UAE, ಸೌದಿ ಅರೇಬಿಯಾ, ಯುರೋಪಿಯನ್ ಯೂನಿಯನ್, ಫ್ರಾನ್ಸ್, ಇಟಲಿ, ಜರ್ಮನಿ ಮತ್ತೆ US ಕೂಡ ಇದರ ಭಾಗವಾಗಿರ್ತಕ್ಕಂಥ ಒಂದು ರಾಷ್ಟ್ರವಾಗಿರುತ್ತೆ. ಸೊ ಈ ಪ್ರಾಜೆಕ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಮೆಗಾ ಎಕನಾಮಿಕ್ ಕಾರಿಡಾರ್ ಅಂತ ಕರಿತೇವೆ. ಸೊ ಈ ಒಂದು ಕಾರಿಡಾರ್ ಅನ್ನ ಅಥವಾ ಈ ಪ್ರಾಜೆಕ್ಟ್ ಅನ್ನ ಈಗ ಲಾಂಚ್ ಮಾಡಿರ್ತಾರೆ. ಸೊ ಈ ಪ್ರಾಜೆಕ್ಟ್ ಇಂದ ನಮ್ಗೆ ಆಗ್ತಕ್ಕಂಥ ಬೆನಿಫಿಟ್ ಏನು ಅನ್ನೋದನ್ನ ನಾವು ಈ ಮ್ಯಾಪ್ ನ ಮುಖಾಂತರ ಅರ್ಥ ಮಾಡ್ಕೊಳ್ತಾ ಬರೋಣ. ಸೊ ಇಲ್ಲಿ ನಾವು ನಮ್ಮ ಭಾರತ ರಾಷ್ಟ್ರವನ್ನ ನೋಡಬಹುದಾಗಿರುತ್ತೆ. ಸೊ ಇಲ್ಲಿರ್ತಕ್ಕಂಥ ರಾಷ್ಟ್ರವನ್ನ ನಾವು UAE, ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಕರಿತೇವೆ. ಸೊ ಈ ರಾಷ್ಟ್ರ ಅಂದ್ರೆ ಗ್ರೀನ್ ಕಲರ್ ಇರ್ತಕ್ಕಂಥ ರಾಷ್ಟ್ರವನ್ನ ನಾವು ಸೌದಿ ಅರೇಬಿಯಾ ಅಂತ ಕರಿತೇವೆ. ಸೊ ಈ ಪಿಂಕ್ ಕಲರ್ ಇರ್ತಕ್ಕಂಥ ರಾಷ್ಟ್ರ ಜೋರ್ಡಾನ್ ಆಗಿರುತ್ತೆ, ಮತ್ತೆ ಬ್ಲೂ ಕಲರ್ ಇರ್ತಕ್ಕಂಥ ರಾಷ್ಟ್ರ ಇಸ್ರೇಲ್ ಆಗಿರುತ್ತೆ. ಸೊ ಭಾರತವನ್ನ ಈ ಗಲ್ಫ್ ಕಂಟ್ರೀಸ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಕಾರಿಡಾರ್ ಅನ್ನ ನಾವು ಈಸ್ಟ್ ಕಾರಿಡಾರ್ ಅಂತ ಕರಿತೇವೆ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಈಸ್ಟ್ ಕಾರಿಡಾರ್ ಅಂತ ಕರಿತೇವೆ. ಸೊ ಇಲ್ಲಿಂದ ಮತ್ತೆ ಯುರೋಪಿಯನ್ ನೇಷನ್ಸ್ಗೆ, ಸೊ ಇಲ್ಲಿರ್ತಕ್ಕಂಥ ಈ ಒಂದು ದಿ ಆರೆಂಜ್ ಕಲರ್ ನೇಷನ್ ಅನ್ನ ನಾವು ಇಟಲಿ ಅಂತ ಕರಿತೇವೆ. ಸೊ ಇಟಲಿ ಆದ್ಮೇಲೆ ನಮಗೆ ಫ್ರಾನ್ಸ್ ಬರುತ್ತೆ, ಫ್ರಾನ್ಸ್ ಆದ್ಮೇಲೆ ಇಲ್ಲಿ ಜರ್ಮನಿ ಬರುತ್ತೆ. ಸೊ ಇದನ್ನ ಅಂದ್ರೆ ಗಲ್ಫ್ ನೇಷನ್ಸ್ ಅನ್ನ ಈ ಯುರೋಪಿಯನ್ ನೇಷನ್ಸ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಕಾರಿಡಾರ್ ಅನ್ನ ನಾವು ನಾರ್ದರ್ನ್ ಕಾರಿಡಾರ್ ಅಂತ ಕರಿತೇವೆ. ಸೊ ಇದನ್ನ ನಿರ್ಮಾಣ ಮಾಡ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ ಈಗ ಲಾಂಚ್ ಮಾಡಲಾಗಿರುತ್ತೆ. ಸೊ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಳ್ಳೋದಾದ್ರೆ ಸೊ ಪ್ರಾಜೆಕ್ಟ್ ನೇಮ್ ಅನ್ನ ನಾನು ಮತ್ತೆ ರಿಪೀಟ್ ಮಾಡ್ತಾ ಇದ್ದೇನೆ. ಇದನ್ನ ಇಂಡಿಯಾ ಮಿಡಲ್ ಈಸ್ಟ್ ಯುರೋಪ್ ಮೆಗಾ ಎಕನಾಮಿಕ್ ಕಾರಿಡಾರ್ ಅಂತ ಕರಿತೇವೆ, ಅಥವಾ ಕನ್ನಡದಲ್ಲಿ ಭಾರತ ಮಧ್ಯಪ್ರಾಚ್ಯ ಯುರೋಪ್ ಮೆಗಾ ಆರ್ಥಿಕ ಕಾರಿಡಾರ್ ಅಂತ ಕರಿತೇವೆ. ಸೊ ಇದರಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳನ್ನ ನಾನು ಪ್ರಶ್ನೆಯಲ್ಲಿ ಆಲ್ರೆಡಿ ಹೇಳಿದ್ದೇನೆ. ಇಂಡಿಯಾ ಇರುತ್ತೆ, UAE, ಸೌದಿ ಅರೇಬಿಯಾ, ಯುರೋಪಿಯನ್ ಯೂನಿಯನ್, ಫ್ರಾನ್ಸ್, ಇಟಲಿ, ಜರ್ಮನಿ ಮತ್ತೆ US ಕೂಡ ಇರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ಪ್ರಾಜೆಕ್ಟ್ ನ ಪ್ರಮುಖವಾದ ಗುರಿ ಏನು ಅಂದ್ರೆ ಎನೇಬಲ್ ಗ್ರೇಟರ್ ಟ್ರೇಡ್. ಸೊ ಅಲ್ಲೇ ಇದೆ, ಹೆಸರಲ್ಲೇ ಇದೆ, ಎಕನಾಮಿಕ್ ಕಾರಿಡಾರ್ ಅಂತ ಕರಿತೇವೆ, ಆರ್ಥಿಕ ಕಾರಿಡಾರ್ ಅಂತ ಕರಿತೇವೆ. ನಮ್ಮ ಒಂದು ಟ್ರಾನ್ಸ್ಪೋರ್ಟೇಷನ್, ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಏನಿರುತ್ತೆ, ಸೊ ಎಕ್ಸಿಮ್ ಅಂತ ನಾವೇನ್ ಕರಿತೇವೆ, ಸೊ ಇದನ್ನ ಹೆಚ್ಚು ಸುಗಮವಾಗಿ ಮಾಡ್ತಕ್ಕಂಥ ಒಂದು ಪ್ರಮುಖವಾಗಿರ್ತಕ್ಕಂಥ ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇಲ್ಲಿ ನಾನು ಮ್ಯಾಪ್ ನಲ್ಲಿ ತೋರಿಸಿದಾಗೆ ಈಸ್ಟರ್ನ್ ಕಾರಿಡಾರ್ ಏನಿರುತ್ತೆ, ಸೊ ಇದು ಇಂಡಿಯಾನ ಗಲ್ಫ್ ರೀಜನ್ಸ್ಗೆ ಕನೆಕ್ಟ್ ಮಾಡುತ್ತೆ. ನಾನು ಮ್ಯಾಪ್ ಅಲ್ಲಿ ಆಲ್ರೆಡಿ ತೋರಿಸಿದ್ದೇನೆ. ಸೊ ಭಾರತವನ್ನ ಗಲ್ಫ್ ಪ್ರದೇಶಕ್ಕೆ ಸಂಪರ್ಕಿಸ್ತಕ್ಕಂಥ ಒಂದು ಕಾರಿಡಾರ್ ಅನ್ನ ನಾವು ಪೂರ್ವ ಕಾರಿಡಾರ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ದೇರ್ ಇಸ್ ಒನ್ ಮೋರ್ ಕಾರಿಡಾರ್, ಇದನ್ನ ನಾವು ನಾರ್ದರ್ನ್ ಕಾರಿಡಾರ್ ಅಂತ ಕರಿತೇವೆ. ಸೊ ಇದು ಗಲ್ಫ್ ರೀಜನ್ ಅನ್ನ ಯುರೋಪ್ಗೆ ಕನೆಕ್ಟ್ ಮಾಡ್ತಕ್ಕಂಥ ಒಂದು ಕಾರಿಡಾರ್ ಆಗಿದೆ. ಸೊ ಇದು ಮ್ಯಾಪ್ ನಲ್ಲಿ ನೋಡಿದ್ರೆ ನಿಮಗೆ ಸುಲಭವಾಗಿ ಅರ್ಥ ಆಗ್ತಕ್ಕಂಥ ಒಂದು ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಅದಾದ್ಮೇಲೆ ಇದನ್ನ ನಾವು ಮಲ್ಟಿ ಮೋಡಲ್ ಕನೆಕ್ಟಿವಿಟಿ ಅಂತ ಹೇಳಿದೆ. ಸೊ ನಾನು ಮುಂಚೆನೆ ಹೇಳಿದೆ, ಇದರಲ್ಲಿ ರೈಲ್ವೇಸ್ ಇರುತ್ತೆ, ಶಿಪ್ಪಿಂಗ್ ಇರುತ್ತೆ, ಮತ್ತೆ ರಸ್ತೆ ಮಾರ್ಗ ಕೂಡ ಇರುತ್ತೆ. ಸೊ ಎಲ್ಲೆಲ್ಲಿ ಅಂದ್ರೆ ಆ ಒಂದು ಭೂ ಪ್ರದೇಶ ಯಾವುದಕ್ಕೆ ಸೂಟ್ ಆಗಿರುತ್ತೆ, ಸೊ ಅದಕ್ಕೆ ಸಂಬಂಧಪಟ್ಟಂತೆ ವಿವಿಧ ಟ್ರಾನ್ಸ್ಪೋರ್ಟೇಷನ್ ವೇಸ್ ಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಸೊ ಈ ಒಂದು ಪ್ರಾಜೆಕ್ಟ್ ನ ಪ್ರಮುಖ ಗುರಿಯಾಗಿರುತ್ತೆ. ಅದ್ರ ಜೊತೆಗೆ ಬರೀ ಟ್ರಾನ್ಸ್ಪೋರ್ಟೇಷನ್ ಅನ್ನ ಕೂಡ ಮಾಡೋದಿಲ್ಲ. ಸೊ ಅದ್ರ ಜೊತೆಗೆ ದೇ ಆರ್ ಗೋಯಿಂಗ್ ಟು ಇಂಟ್ರೊಡ್ಯೂಸ್ ರೈಲ್ವೆ ಲಿಂಕ್ as well as ಎಲೆಕ್ಟ್ರಿಸಿಟಿ ಕೇಬಲ್ಸ್ ಅನ್ನ ಕೂಡ ಕಲೆಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಹೈಡ್ರೋಜನ್ ಪೈಪ್ ಲೈನ್ಸ್ ಅನ್ನ ಕೂಡ ಕನೆಕ್ಟ್ ಮಾಡ್ತಾರೆ. ಮತ್ತಾದ್ಮೇಲೆ ಹೈ ಸ್ಪೀಡ್ ಡೇಟಾ ಕೇಬಲ್ಸ್ ಅನ್ನು ಕೂಡ ಸೊ ಈ ಒಂದು ಪ್ರಾಜೆಕ್ಟ್ ನ ಭಾಗವಾಗಿ ಕನೆಕ್ಟ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 3. ಸೊ ಇವತ್ತಿನ ಮೂರನೇ ಪ್ರಶ್ನೆ, ಇನ್ 2017ರಲ್ಲಿ ಗಾಂಜಾ ಕೃಷಿಯನ್ನು ಕಾನೂನುಬದ್ಧಗೊಳಿಸಿದ ದೇಶದ ಮೊದಲ ರಾಜ್ಯ ಯಾವುದು? ವಿಚ್ ಇಂಡಿಯನ್ ಸ್ಟೇಟ್ ಬಿಕೇಮ್ ದಿ ಫಸ್ಟ್ ಇನ್ ದಿ ಕಂಟ್ರಿ ಟು ಲೀಗಲೈಸ್ ಕೆನಾಬಿಸ್ ಕಲ್ಟಿವೇಷನ್ in 2017. ಸೊ ನಮ್ಮ ಭಾರತ ದೇಶದಲ್ಲಿ ಈ ಕೆನಾಬಿಸ್ ಅಥವಾ ಗಾಂಜಾ ಅಂತ ನಾವೇನ್ ಕರಿತೇವೆ ಅದನ್ನ ಬೆಳೀತಕ್ಕಂಥದ್ದು ಇಲ್ಲೀಗಲ್ ಆಗಿರುತ್ತೆ. ಬಟ್ ಒಂದು ರಾಜ್ಯ 2017ರಲ್ಲಿ ಅದನ್ನ ಲೀಗಲೈಸ್ ಮಾಡಿರುತ್ತೆ. ಆ ರಾಜ್ಯ ಯಾವುದು ಅನ್ನೋದು ನಮ್ಮ ಪ್ರಶ್ನೆ ಆಗಿತ್ತು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಉತ್ತರಾಖಂಡ 2017ರಲ್ಲಿ ಗಾಂಜಾನ ಬೆಳೀತಕ್ಕಂಥ ಒಂದು ಪದ್ಧತಿಯನ್ನ ತನ್ನ ರಾಜ್ಯದಲ್ಲಿ ಲೀಗಲೈಸ್ ಮಾಡಿರುತ್ತೆ. ಸೊ ಇವಾಗ ನಮಗೆ ಪ್ರಶ್ನೆ ಬರುತ್ತೆ, ಹಾಗಿದ್ರೆ ಸೆಂಟ್ರಲ್ ಗವರ್ಮೆಂಟ್ಗೆ ಯಾವುದೇ ಅಧಿಕಾರ ಇದರಲ್ಲಿ ಇರೋದಿಲ್ವಾ? ಸೊ ಈ
ಒಂದು ಪಾಯಿಂಟ್ಸ್ ಅನ್ನ ಈ ಆರ್ಟಿಕಲ್ ಅಲ್ಲಿ ನಾವು ಡಿಸ್ಕಸ್ ಮಾಡೋಣ. ಅದ್ರ ಜೊತೆಗೆ ಸೊ ಈ ಒಂದು ಸುದ್ದಿ ಮತ್ತೆ ಪ್ರಚಲಿತವಾಗಿರ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ಕೂಡ ನಾವು ಡಿಸ್ಕಸ್ ಮಾಡೋಣ. ಸೊ ಉತ್ತರಾಖಂಡ ಹೇಗೆ ಲೀಗಲೈಸ್ ಮಾಡಿದ್ಯೋ ಅದೇ ರೀತಿ ಇನ್ನೊಂದು ರಾಜ್ಯ ಕೂಡ ಇದನ್ನ ಲೀಗಲೈಸ್ ಮಾಡಲಿಕ್ಕೆ ಹೊರಟಿದೆ. ಆ ರಾಜ್ಯ ಯಾವುದು ಅಂದ್ರೆ ಹಿಮಾಚಲ್ ಪ್ರದೇಶ್ ಕೂಡ ಈಗ ಕೆನಾಬಿಸ್ ಬೆಳೆಯನ್ನ ಬೆಳಿಲಿಕ್ಕೆ ತನ್ನ ರಾಜ್ಯದಲ್ಲಿ ಕಾನೂನನ್ನ ತರ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈಗ ಸ್ಟಾರ್ಟ್ ಮಾಡ್ತಾ ಇದೆ. ಸೊ ಹಿಮಾಚಲ್ ಪ್ರದೇಶ್ ಆಸ್ ಐ ಟೋಲ್ಡ್ ಯು ಬಿಫೋರ್ ವೆರಿ ನಿಯರ್ ಫ್ಯೂಚರ್ ನಲ್ಲಿ ಅಂದ್ರೆ ಬಹಳ ವೆರಿ ಶಾರ್ಟ್ ಡ್ಯೂರೇಷನ್ ಅಲ್ಲಿ ಈ ಒಂದು ಗಾಂಜಾ ಅಥವಾ ಕೆನಾಬಿಸ್ ಅನ್ನ ತನ್ನ ರಾಜ್ಯದಲ್ಲಿ ಅಧಿಕೃತವಾಗಿ ಬೆಳೀತಕ್ಕಂಥ ಒಂದು ನಿರ್ಧಾರವನ್ನ ತೆಗೆದುಕೊಳ್ತಕ್ಕಂಥ ಒಂದು ಸಾಧ್ಯತೆ ಇದೆ. ಸೊ ಈ ಒಂದು ಕಾರಣಕ್ಕಾಗಿ ಅವರು ಒಂದು ಕಮಿಟಿಯನ್ನ ನೇಮಕ ಮಾಡಿರ್ತಾರೆ. ಅಂದ್ರೆ ಆ ಕೆನಾಬಿಸ್ ಅನ್ನ ಬೆಳಿಬಹುದಾ ಬೆಳಿಬಾರ್ದಾ ಅದರ ಇಂಪ್ಲಿಕೇಶನ್ಸ್ ಏನು ಅದ್ರ ಬಗ್ಗೆ ಅಧ್ಯಯನ ಮಾಡಲಿಕ್ಕೆ ಒಂದು ಸಮಿತಿಯನ್ನ ರೂಪಿಸಿರ್ತಾರೆ. ಆ ಸಮಿತಿ ಕೂಡ ಕೊಟ್ಟಿರ್ತಕ್ಕಂಥ ರೆಕಮೆಂಡೇಶನ್ಸ್ ಏನು ಅಂದ್ರೆ ಸೊ ದೇ ಕ್ಯಾನ್ ಕಲ್ಟಿವೇಟ್ ಅಂದ್ರೆ ಅದನ್ನ ಬೆಳಿಬಹುದಾಗಿರುತ್ತೆ, ಬಟ್ ನಾನ್ ನಾರ್ಕೋಟಿಕ್ ಯೂಸ್ ಅಂದ್ರೆ ಅದನ್ನ ಯಾವುದೇ ಕಾರಣಕ್ಕಾಗಿ ಸೊ ಮಾದಕ ವಸ್ತುಗಳ ರೀತಿಯಲ್ಲಿ ಅದನ್ನ ಬಳಕೆ ಮಾಡಬಾರ್ದು. ಸೊ ಇದನ್ನ ಇಂಡಸ್ಟ್ರಿಯಲ್ ಮತ್ತೆ ಸೈಂಟಿಫಿಕ್ ಪರ್ಪಸ್ ಮಾತ್ರ ಅಂದ್ರೆ ಮೆಡಿಸಿನಲ್ ಪರ್ಪಸ್ ಔಷಧಿಗಳನ್ನ ತಯಾರಿ ಮಾಡಲಿಕ್ಕೆ ಮತ್ತೆ ಕೈಗಾರಿಕೆಗಳಲ್ಲಿ ಮತ್ತು ವೈಜ್ಞಾನಿಕವಾಗಿ ಬಳಕೆ ಮಾಡುವ ಕಾರಣಗಳಿಗೆ ಮಾತ್ರ ಸೊ ಇದನ್ನ ಬೆಳಿಲಿಕ್ಕೆ ಅವಕಾಶ ಕೊಡಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನ ಈಗ ಕಮಿಟಿಯ ಎಕ್ಸ್ಪರ್ಟ್ಗಳು ಹೇಳಿರ್ತಾರೆ. ಬಟ್ ಕಮಿಟಿಯ ಶಿಫಾರಸುಗಳ ಮೇರೆಗೆ ಅವರು ಇದನ್ನ ಲೀಗಲೈಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದಾದ್ಮೇಲೆ ಸ್ಟೇಟ್ ಕ್ಯಾಬಿನೆಟ್ ಏನಿರುತ್ತೆ ಅಂದ್ರೆ ರಾಜ್ಯ ಸಚಿವ ಸಂಪುಟ ಏನಿರುತ್ತೆ ಸೊ ಅವರು ಇದಕ್ಕೆ ಅನುಮೋದನೆಯನ್ನ ಕೊಟ್ಟ ನಂತರ ಅವರು ಲೀಗಲ್ ಆಗಿ ಇದನ್ನ ಬೆಳಿಬಹುದಾಗಿರುತ್ತೆ. ಬಟ್ ಅದಕ್ಕೆ ಒಂದು ಆಕ್ಟ್ ಇರುತ್ತೆ. ಆ ಒಂದು ಆಕ್ಟ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ NDPS 1985 ಅಂತ ಕರಿತೇವೆ. NDPS ಅಂದ್ರೆ ನಾರ್ಕೋಟಿಕ್ ಡ್ರಗ್ಸ್ ಅಂಡ್ ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್. ಈ ಒಂದು ಕಾಯ್ದೆಗಳ ನಿಬಂಧನೆಗಳೇನಿರುತ್ತೆ ಅದಕ್ಕೆ ಅನ್ವಯವಾಗಿ ಅವರು ಇದನ್ನ ಅಲೋ ಮಾಡಬಹುದಾಗಿರುತ್ತೆ. ಸೊ ಇನ್ನೊಂದು NDPS ರೂಲ್ಸ್ 1989 ಅಂತ ಕರಿತೇವೆ. ಸೊ ಇವೆರಡರ ಒಂದು ಪ್ರಾವಿಷನ್ಸ್ ಏನಿರುತ್ತೆ ಸೊ ಅದಕ್ಕೆ ಅನುಗುಣವಾಗಿದ್ದರೆ ಮಾತ್ರ ಅವರು ಈ ಒಂದು ಬೆಳೆಯನ್ನ ಬೆಳಿಲಿಕ್ಕೆ ಅವಕಾಶವನ್ನ ಕೊಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ನೆಕ್ಸ್ಟ್ ಪಾಯಿಂಟ್ ಏನ್ ಬರುತ್ತೆ ಅಂದ್ರೆ ಈ ಗಾಂಜಾಗೆ ಸಂಬಂಧಪಟ್ಟಂತೆ ಒಂದು ವೆರೈಟಿ ಇರುತ್ತೆ. ಆ ಒಂದು ವೆರೈಟಿಯನ್ನ ನಾವೇನಂತ ಕರಿತೀವಿ ಅಂದ್ರೆ ಹೆಂಪ್ ಅಂತ ಕರಿತೇವೆ. ಸೊ ಹೆಂಪ್ ಅಂತಕ್ಕಂಥದ್ದು ಬೊಟಾನಿಕಲ್ ಕ್ಲಾಸ್ ಆಫ್ ಕೆನಾಬಿಸ್ ಸಟೈವಾ ಆಗಿರುತ್ತೆ. ಅಂದ್ರೆ ಕೆನಾಬಿಸ್ ಅನ್ನ ನಾವು ಸೈಂಟಿಫಿಕ್ ಆಗಿ ಕೆನಾಬಿಸ್ ಸಟೈವಾ ಅಂತ ಕರಿತೇವೆ. ಸೊ ಅದರ ಒಂದು ಸಸ್ಯ ವರ್ಗದ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಒಂದು ಕೆನಾಬಿಸ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಹೆಂಪ್ ಅಂತ ಕರಿತೇವೆ. ಸೊ ಈ ಒಂದು ಹೆಂಪನ್ನ ಇಂಡಸ್ಟ್ರಿಯಲ್ ಮತ್ತೆ ಮೆಡಿಸಿನಲ್ ಯೂಸ್ಗೆ ಪ್ರಮುಖವಾಗಿ ಬೆಳೀತಕ್ಕಂಥ ಒಂದು ಗಾಂಜಾ ಬೆಳೆ ಆಗಿರುತ್ತೆ. ಸೊ ಇದನ್ನ ಈಗಾಗಲೇ ಸೊ ಯಾಕೆ ಹಿಮಾಚಲ್ ಪ್ರದೇಶ್ ಈ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದೆ ಅಂದ್ರೆ ಈವನ್ ದೋ ಇಟ್ ಈಸ್ ನಾಟ್ ಲೀಗಲ್ ಟು ಗ್ರೋ ಕೆನಾಬಿಸ್ ಇನ್ ಹಿಮಾಚಲ್ ಪ್ರದೇಶ್, ಕೆಲವೊಂದು ಪ್ರದೇಶಗಳಲ್ಲಿ ಇದನ್ನ ಈಗ ಇಲ್ಲೀಗಲ್ ಆಗಿ ಬೆಳೀತಾ ಇರ್ತಕ್ಕಂಥ ಒಂದು ಇನ್ಸಿಡೆಂಟ್ಸ್ ಅನ್ನ ಬೆಳಕಿಗೆ ಬಂದಿರೋದನ್ನ ನೋಡಿರ್ಬೋದಾಗಿರುತ್ತೆ. ಸೊ ಈ ಒಂದು ಕಾರಣದಿಂದ ಇದನ್ನ ಲೀಗಲೈಸ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಈಗ ಹಿಮಾಚಲ್ ಪ್ರದೇಶ್ ಮಾಡ್ತಾ ಇದೆ. ಸೊ as I told you in the question 2017 ನಲ್ಲಿ ಉತ್ತರಾಖಂಡ ಈ ರೀತಿಯಾಗಿರ್ತಕ್ಕಂಥ ಒಂದು ಲೀಗಲೈಸ್ ಮಾಡಿರ್ತಕ್ಕಂಥ ಭಾರತ ದೇಶದ ಮೊಟ್ಟ ಮೊದಲ ರಾಜ್ಯವಾಗಿರುತ್ತೆ. ಸೊ 2017ರಲ್ಲಿ ಉತ್ತರಾಖಂಡ ಸೊ ಈ ಒಂದು ಕೆನಾಬಿಸ್ ಕಲ್ಟಿವೇಶನ್ ಅನ್ನ ಕಾನೂನಾತ್ಮಕವಾಗಿ ಮಾಡಿರ್ತಕ್ಕಂಥ ಒಂದು ರಾಜ್ಯವಾಗಿರುತ್ತೆ. ಸೊ ಇಲ್ಲಿ ಉತ್ತರಾಖಂಡದ ಜೊತೆಗೆ ಕೆಲವೊಂದು ರಾಜ್ಯಗಳಲ್ಲಿ ಕಂಟ್ರೋಲ್ಡ್ ಕಲ್ಟಿವೇಶನ್ ಅಂತ ಕರಿತೇವೆ, ಅಂದ್ರೆ ನಿಯಂತ್ರಿತ ಕೃಷಿ ಅಂತ ಕರಿತೇವೆ. ಸೊ ಕೆಲವೊಂದು ರಾಜ್ಯಗಳ ಕೆಲವೊಂದು ಜಿಲ್ಲೆಗಳಲ್ಲಿ ಮಾತ್ರ ಇದನ್ನ ಬೆಳಿಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ರಾಜ್ಯಗಳು ಯಾವ್ದ್ಯಾವ್ದು ಅಂದ್ರೆ ಒಂದು ಗುಜರಾತ್ ಆಗಿರುತ್ತೆ, ಇನ್ನೊಂದು ಮಧ್ಯಪ್ರದೇಶ ಆಗಿರುತ್ತೆ, ಇನ್ನೊಂದು ಉತ್ತರ ಪ್ರದೇಶವಾಗಿರುತ್ತೆ. ನಾಟ್ ಥ್ರೂ ಔಟ್ ದ ಸ್ಟೇಟ್, ಓನ್ಲಿ ಸೆಲೆಕ್ಟೆಡ್ ಫ್ಯೂ ಡಿಸ್ಟ್ರಿಕ್ಟ್ಸ್ ಅಲ್ಲಿ ಮಾತ್ರ ಇದನ್ನ ಬೆಳಿಲಿಕ್ಕೆ ಈ ಮೂರು ರಾಜ್ಯಗಳಲ್ಲಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಹಾಗಿದ್ದರೆ NDPS ಕಾಯ್ದೆ ಏನ್ ಹೇಳುತ್ತೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡೋದು ಆದ್ರೆ ಸೊ NDPS ಏನ್ ಹೇಳುತ್ತೆ ಅಂದ್ರೆ ಇಟ್ ಇಂಪೋಸಸ್ ಅ ಬ್ಯಾನ್ ಆನ್ ಎಕ್ಸ್ಟ್ರಾಕ್ಟಿಂಗ್ ದ ರೆಸಿನ್ಸ್ ಅಂಡ್ ಫ್ಲವರ್ಸ್ ಫ್ರಮ್ ದಿ ಪ್ಲಾಂಟ್. ಸೊ ಈ ಒಂದು ಕೆನಾಬಿಸ್ ಪ್ಲಾಂಟ್ ಏನಿರುತ್ತೆ ಸೊ ಅದರಲ್ಲಿ ಸಿಗ್ತಕ್ಕಂಥ ಕೆಲವೊಂದು ಉತ್ಪನ್ನಗಳು ಅದನ್ನ ನಾವು ರಾಳ ಅಂತ ಕರಿತೇವೆ. ಅದಾದ್ಮೇಲೆ ಅದರಿಂದ ಸಿಗ್ತಕ್ಕಂಥ ಹೂಗಳೇನಿರುತ್ತೆ ಸೊ ಅದನ್ನ ಎಕ್ಸ್ಟ್ರಾಕ್ಟ್ ಮಾಡ್ತಕ್ಕಂಥದ್ದು ಅಥವಾ ಅದರ ಉತ್ಪನ್ನಗಳನ್ನ ಹೊರತೆಗೆತಕ್ಕಂಥದ್ದನ್ನ ನಿಷೇಧ ಮಾಡಿದೆ. ಯಾಕಂದ್ರೆ ಆ ಒಂದು ವಸ್ತುಗಳನ್ನೇ ನಾರ್ಕೋಟಿಕ್ ಸಬ್ಸ್ಟೆನ್ಸ್ಗಳಾಗಿ ಬಳಕೆ ಮಾಡ್ತಾರೆ ಅಥವಾ ಮಾದಕ ವಸ್ತುಗಳಾಗಿ ಬಳಕೆ ಮಾಡ್ತಾರೆ. ಸೊ ಅದರಿಂದ ಆ ರಾಳವನ್ನ ತೆಗಿತಕ್ಕಂಥದ್ದಾಗ್ಲಿ ಅಥವಾ ಅದರ ಫ್ಲವರ್ಸ್ ಇಂದ ಬರ್ತಕ್ಕಂಥ ಎಕ್ಸ್ಟ್ರಾಕ್ಟ್ ಅನ್ನ ತೆಗಿತಕ್ಕಂಥದ್ದಾಗ್ಲಿ ಸೊ ಅದನ್ನ ಮಾಡಿದ್ರೆ ಅದನ್ನ ನಾವು ಕಾನೂನು ಬಾಹಿರ ಅಂತ ಹೇಳ್ಬೋದಾಗಿರುತ್ತೆ. ಅದಾದ್ಮೇಲೆ ಇಟ್ ಆಲ್ಸೋ ಡಿಟರ್ಮೈನ್ಸ್
ದಿ ಮೆಥಡ್ ಅಂಡ್ ಎಕ್ಸ್ಟೆಂಟ್ ಆಫ್ ಇಟ್ಸ್ ಕಲ್ಟಿವೇಶನ್ ಫಾರ್ ಮೆಡಿಸಿನಲ್ ಅಂಡ್ ಸೈಂಟಿಫಿಕ್ ಪರ್ಪಸಸ್. ಅಂದ್ರೆ ಈ ಒಂದು ವೈಜ್ಞಾನಿಕವಾದ ಕಾರಣಕ್ಕಾಗಿ ಮತ್ತೆ ಸೈಂಟಿಫಿಕ್ ಅಥವಾ ಇಂಡಸ್ಟ್ರಿಯಲ್ ಕೈಗಾರಿಕಾ ಕಾರಣಕ್ಕಾಗಿ ಅದನ್ನ ಯಾವ ಎಕ್ಸ್ಟೆಂಟ್ಗೆ ನಾವು ಬೆಳಿಬೇಕಾಗಿರುತ್ತೆ, ಸೊ ಯಾವ ಒಂದು ಪರ್ಸೆಂಟೇಜ್ ಅಲ್ಲಿ ನಾವು ಬೆಳಿಬೇಕಾಗಿರುತ್ತೆ, ಸೊ ಅದನ್ನೂ ಕೂಡ ಅಂದ್ರೆ ಯಾವ ಉದ್ದೇಶಗಳಿಗಾಗಿ ಅದನ್ನ ಕೃಷಿ ಮಾಡಬಹುದು ಇನ್ ದ ಪರ್ಪಸ್ ಆಫ್ ವಿಧಾನ, ಅದರ ವಿಧಾನವಾಗಿರ್ಬೋದು, ಅದಾದ್ಮೇಲೆ ಅದರ ಪ್ರಮಾಣ ಆಗಿರ್ಬೋದು, ಸೊ ಅದನ್ನ ನಿರ್ಧಾರ ಮಾಡ್ತಕ್ಕಂಥ ಪ್ರಾವಿಷನ್ಸ್ ಗಳನ್ನ ನಾವು ಈ NDPS ಕಾಯ್ದೆಯಲ್ಲಿ ನಾವು ನೋಡಬಹುದಾಗಿರುತ್ತೆ. ಹಾಗಿದ್ರೆ ಸೊ ರಾಜ್ಯಗಳಿಗೆ ಯಾವ ಒಂದು ಸೆಕ್ಷನ್ ನ ಮೇಲೆ ಅಧಿಕಾರವನ್ನ ಕೊಟ್ಟಿರ್ತಾರೆ ಅಂದ್ರೆ ರಾಜ್ಯಗಳಿಗೆ ಒಂದು ಸೆಕ್ಷನ್, ಅದನ್ನ ನಾವು ಸೆಕ್ಷನ್ 10 ಅಂತ ಕರಿತೇವೆ. ಸೊ NDPS ಕಾಯ್ದೆಯಲ್ಲಿ ಬರ್ತಕ್ಕಂಥ ಸೆಕ್ಷನ್ 10 ಅಲ್ಲಿ ರಾಜ್ಯಗಳಿಗೆ ಒಂದು ಅಧಿಕಾರವನ್ನ ಕೊಟ್ಟಿರ್ತಾರೆ. ಸೊ ಆ ಅಧಿಕಾರ ಏನು ಅಂದ್ರೆ ಇಟ್ ಎಂಪವರ್ಸ್ ದಿ ಸ್ಟೇಟ್ಸ್ ಟು ಮೇಕ್ ರೂಲ್ಸ್ ರಿಗಾರ್ಡಿಂಗ್ ದಿ ಕಲ್ಟಿವೇಶನ್ ಆಫ್ ಎನಿ ಕೆನಾಬಿಸ್ ಪ್ಲಾಂಟ್. ಅಂದ್ರೆ ರಾಜ್ಯಗಳು ಈ ಕೆನಾಬಿಸ್ ಪ್ಲಾಂಟ್ ಅನ್ನ ಬೆಳೀತಕ್ಕಂಥ ಒಂದು ಕಾನೂನನ್ನ ನೀಡಬಹುದಾಗಿರುತ್ತೆ. ಸೊ ಕೆನಾಬಿಸ್ ಸಂಬಂಧಪಟ್ಟಂತೆ ಅವರು ಎಲ್ಲ ಆಕ್ಟಿವಿಟೀಸ್ಗಳು, ಅದನ್ನ ಪ್ರೊಡಕ್ಷನ್ ಆಗಿರ್ಬೋದು, ಪೊಸೆಷನ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು, ಕನ್ಸಂಪ್ಷನ್ ಆಗಿರ್ಬೋದು, ಯೂಸ್ ಪರ್ಚೇಸ್ ಎಲ್ಲಾನು ಸೇರಿರುತ್ತೆ. ಬಟ್ ದೇರ್ ಇಸ್ ಅ ಕಂಡೀಷನ್ ಏನು ಅಂದ್ರೆ ಇಟ್ ಈಸ್ ಫಾರ್ ದಿ ಪರ್ಪಸ್ ಆಫ್ ಮೆಡಿಸಿನಲ್ ಅಂಡ್ ಇಂಡಸ್ಟ್ರಿಯಲ್ ಪರ್ಪಸ್ ಅಂತ ಹೇಳ್ತಾರೆ. ಇಲ್ಲಿ ನೋಡಿ, ಸೊ ಯಾವ ಕಾರಣಕ್ಕಾಗಿ ಅದನ್ನ ಅಲೋ ಮಾಡಬಹುದಾಗಿರುತ್ತೆ ಅಂದ್ರೆ ಹಾರ್ಟಿಕಲ್ಚರ್ ಪರ್ಪಸ್ಗಾಗಿ ಇದನ್ನ ಅವರು ಅಲೋ ಮಾಡಬಹುದಾಗಿರುತ್ತೆ. ಮತ್ತೆ ಈ ಒಂದು ಕಲ್ಟಿವೇಶನ್ ಆಫ್ ಹೆನ್ ಓನ್ಲಿ ಫಾರ್ ಒಬ್ಟೈನಿಂಗ್ ಫೈಬರ್ ಆರ್ ಸೀಡ್ಸ್ ಫಾರ್ ದಿ ಹಾರ್ಟಿಕಲ್ಚರ್ ಪರ್ಪಸ್, ಅಂದ್ರೆ ಅದರ ಫೈಬರ್ಸ್ ಆಗಿರ್ಬೋದು ಮತ್ತೆ ಅದರ ಸೀಡ್ಸ್ ಆಗಿರ್ಬೋದು, ಅಥವಾ ತೋಟಗಾರಿಕೆ ಪರ್ಪಸ್ಗಾಗಿ ಮಾತ್ರ. ಸೊ ಇನ್ನೆರಡು ಅದರ ಮೆಡಿಸಿನಲ್ ಪರ್ಪಸ್ ಮತ್ತೆ ಇಂಡಸ್ಟ್ರಿಯಲ್ ಅಪ್ಲಿಕೇಶನ್ಸ್ ಅಥವಾ ಸೈಂಟಿಫಿಕ್ ಪರ್ಪಸ್ ಗಾಗಿ ಬೆಳಿಲಿಕ್ಕೆ ಮಾತ್ರ ಅವಕಾಶವನ್ನ ಕೊಟ್ಟಿರ್ತಾರೆ. ಸೊ ಇಷ್ಟು ಪ್ರಾತಿನಿಧ್ಯವನ್ನ ರಾಜ್ಯ ಸರ್ಕಾರಗಳಿಗೆ ನೇರವಾಗಿ ಕೇಂದ್ರ ಸರ್ಕಾರ ಅಥವಾ ಈ ಒಂದು ಕಾಯ್ದೆಯ ಮುಖೇನ ನೀಡಲಾಗಿರುತ್ತೆ. ಸೊ ಈ ಒಂದು ಸೆಕ್ಷನ್ ಅನ್ನ ಉಪಯೋಗಿಸಿಕೊಂಡು ಹಿಮಾಚಲ್ ಪ್ರದೇಶ ಈಗ ಏನ್ ಮಾಡ್ತಾ ಇದೆ ಅಂದ್ರೆ ತನ್ನ ರಾಜ್ಯದಲ್ಲಿ ಕೆನಾಬಿಸ್ ಅನ್ನ ಬೆಳೀತಕ್ಕಂಥ ಒಂದು ಅವಕಾಶವನ್ನ ಲೀಗಲೈಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದೆ. ಹಾಗಿದ್ರೆ ಈ ಒಂದು ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ನಾವು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು ಅಂದ್ರೆ ವಿಚ್ ಕಂಟ್ರಿ ಇಸ್ ದ ಲಾರ್ಜೆಸ್ಟ್ ಪ್ರೊಡ್ಯೂಸರ್ ಆಫ್ ಕೆನಾಬಿಸ್ ಇನ್ ದ ವರ್ಲ್ಡ್. ಸೊ ನಮ್ಮ ಪ್ರಪಂಚದಲ್ಲಿ ಈ ಕೆನಾಬಿಸ್ ಅನ್ನ ಅತ್ಯಂತ ಅಧಿಕವಾಗಿ ಉತ್ಪಾದನೆ ಮಾಡತಕ್ಕಂಥ ರಾಷ್ಟ್ರ ಯಾವುದು ಅನ್ನೋದನ್ನ ನೀವು ನಮಗೆ ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ಕ್ವೆಶ್ಚನ್ ನಂಬರ್ 4. ಸೊ ಇವತ್ತಿನ 4ನೇ ಪ್ರಶ್ನೆ, ಆಳವಾದ ಸಾಗರಗಳನ್ನು ಅನ್ವೇಷಿಸಲು ಸಬ್ಮರ್ಸಿಬಲ್ ಮತ್ಸ್ಯ 6000 ಅನ್ನು ಒಳಗೊಂಡಿರುವ ಭಾರತದ ಮೊದಲ ಮಾನವ ಸಹಿತ ಆಳವಾದ ಸಾಗರದ ಮಿಷನ್ ಹೆಸರೇನು? ವಾಟ್ ಇಸ್ ದ ನೇಮ್ ಆಫ್ ಇಂಡಿಯಾಸ್ ಫಸ್ಟ್ ಮ್ಯಾನ್ಡ್ ಡೀಪ್ ಓಷನ್ ಮಿಷನ್ ಇನ್ವಾಲ್ವಿಂಗ್ ಸಬ್ಮರ್ಸಿಬಲ್ ಮತ್ಸ್ಯ 6000 ಇನ್ ದ ಕಾಂಟೆಕ್ಸ್ಟ್ ಆಫ್ ಎಕ್ಸ್ಪ್ಲೋರಿಂಗ್ ದ ಡೀಪ್ ಓಷನ್ಸ್. ಅಂದ್ರೆ ನಮ್ಮ ಭಾರತ ದೇಶದ ಈ ಡೀಪ್ ಓಷನ್ಸ್ ಅಥವಾ ಸಮುದ್ರಗಳ ಆಳದಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಅಧ್ಯಯನ ಮಾಡಲಿಕ್ಕೆ ಸೊ ಅಲ್ಲಿಗೆ ನಾವು ತಲುಪಬೇಕಾಗಿರುತ್ತೆ. ಸೊ ತಲುಪುವುದರ ಜೊತೆಗೆ ಮಾನವರನ್ನ ಕೂಡ ಅಲ್ಲಿಗೆ ಕಳಿಸಬೇಕಾಗಿರುತ್ತೆ. ಸೊ ಕಳಿಸ್ಲಿಕ್ಕೆ ಒಂದು ವೆಹಿಕಲ್ ಅನ್ನ ಡಿಸೈನ್ ಮಾಡಿದ್ದಾರೆ. ಆ ಒಂದು ವೆಹಿಕಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮತ್ಸ್ಯ 6000 ಅಂತ ಕರಿತೇವೆ. ಸೊ ಈ ಒಂದು ಮತ್ಸ್ಯ 6000ಗೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಅದರ ಚಿತ್ರಗಳನ್ನ ಬಿಡುಗಡೆ ಮಾಡಿರ್ತಾರೆ. ಆ ಒಂದು ಕಾರಣದಿಂದ ಇದು ಸುದ್ದಿಯಲ್ಲಿರ್ತಕ್ಕಂಥ ಒಂದು ವಿಷಯವಾಗಿರುತ್ತೆ. ಸೊ ಈ ಒಂದು ಮತ್ಸ್ಯ 600 ಅಂತಕ್ಕಂಥದ್ದು ಯಾವ ಮಿಷನ್ ನ ಅಡಿಯಲ್ಲಿ ಇದನ್ನ ತಯಾರಿ ಮಾಡಿದ್ದಾರೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಮುದ್ರ ಯಾನ್ ಮಿಷನ್ ಅಂತ ನಾವೇನ್ ಕರಿತೇವೆ. ಸೊ ಇದರ ಅಡಿಯಲ್ಲಿ ಈ ಒಂದು ಮತ್ಸ್ಯ 6000 ಅನ್ನ ಈಗ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚಿತ್ರವನ್ನ ಈ ಒಂದು ಸಚಿವಾಲಯ ಈಗ ಬಿಡುಗಡೆ ಮಾಡಿರುತ್ತೆ. ಸೊ ಮತ್ಸ್ಯ 6000 ಅನ್ನ ನೀವು ಇಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದು ನೀರಿನ ಆಳ ಅಂದ್ರೆ 6 ಕಿಲೋಮೀಟರ್ ವರೆಗೂ ಹೋಗ್ತಕ್ಕಂಥ ಒಂದು ವೆಹಿಕಲ್ ಆಗಿರುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. 6 ಕಿಲೋಮೀಟರ್ಸ್ ರಸ್ತೆಯಲ್ಲಿ ನಾವು ನೋಡಿದಾಗ ಬಹಳ ಚಿಕ್ಕದು ಅನ್ಸುತ್ತೆ, ಬಟ್ ನೀರಿನ ಆಳಕ್ಕೆ 6 ಕಿಲೋಮೀಟರ್ ಇಸ್ ವೆರಿ ವೆರಿ ಲಾಂಗೆಸ್ಟ್ ಡಿಸ್ಟೆನ್ಸ್ ಆಗಿರುತ್ತೆ. ಸೊ ಆ ಒಂದು ಕಾರಣದಿಂದ ಅಷ್ಟು ಆಳದಲ್ಲಿರ್ತಕ್ಕಂಥ ಸಂಪನ್ಮೂಲಗಳನ್ನ ಅಧ್ಯಯನ ಮಾಡ್ತಕ್ಕಂಥದ್ದು ಇದರ ಪರ್ಪಸ್ ಆಗಿರುತ್ತೆ. ಸೊ ಈ ಒಂದು ಮಿಷನ್ ನಲ್ಲಿ 3 ಜನರನ್ನ ಕಳಿಸ್ತಾ ಇದ್ದಾರೆ. ಒಬ್ಬ ಪೈಲಟ್ ಇರ್ತಾರೆ, ಮತ್ತೆ 2 ಎಕ್ಸ್ಪರ್ಟ್ಸ್ ಇರ್ತಾರೆ. ಸೊ ಆ 3 ಜನಕ್ಕೆ 3 ವಿಂಡೋಗಳನ್ನ ಕ್ರಿಯೇಟ್ ಮಾಡಿದ್ದಾರೆ. ಅಂದ್ರೆ ದೇ ಕ್ಯಾನ್ ವಾಚ್ ವಾಟ್ ಈಸ್ ದೇರ್ ಇನ್ಸೈಡ್ ದಿ ವಾಟರ್ ಅಟ್ 6 ಕಿಲೋಮೀಟರ್ಸ್ ಡೌನ್ ದಿ ಓಷನ್. ಸೊ ಅದರಲ್ಲಿರ್ತಕ್ಕಂಥ ವಸ್ತುಗಳನ್ನ ಅವರು ಕಲೆಕ್ಟ್ ಕೂಡ ಮಾಡಬಹುದಾಗಿರುತ್ತೆ, ವೀಕ್ಷಣೆ ಕೂಡ ಮಾಡಬಹುದಾಗಿರುತ್ತೆ. ಸೊ ಈ ಒಂದು ವೆಹಿಕಲ್ ಅನ್ನ ನಾವೇನಂತ ಕರಿತೀವಿ ಅಂದ್ರೆ ಮತ್ಸ್ಯ 6000 ಅಂತ ಕರಿತೇವೆ. ಸೊ ಇದರ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನ ಡಿಸ್ಕಸ್ ಮಾಡೋದಕ್ಕಿಂತ ಮುಂಚೆ ಸೊ ದೇರ್ ಇಸ್ ಒನ್ ವೆರಿ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ದಟ್ ಯು ನೀಡ್ ಟು ರಿಮೆಂಬರ್. ಹಾಗಿದ್ರೆ ಈ ಡೀಪ್ ಓಷನ್ ಎಕ್ಸ್ಪ್ಲೋರೇಷನ್ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರ ನಮ್ಮ ಭಾರತ ರಾಷ್ಟ್ರ ಮೊದಲನೇದಾಗಿರುತ್ತಾ ಅಂತ ಪ್ರಶ್ನೆ ಕೇಳಿದಾಗ ಸೊ ಭಾರತ ರಾಷ್ಟ್ರ ಮೊದಲನೇದಾಗಿಲ್ಲ. ಸೊ ನಮಗಿಂತ ಮುಂಚೆ ಸಾಕಷ್ಟು ರಾಷ್ಟ್ರಗಳು ಅಡ್ವಾನ್ಸ್ಡ್ ಸ್ಟಡೀಸ್ ಅನ್ನ ಮಾಡಿರ್ತಾರೆ. ಹಾಗಿದ್ರೆ ಡೀಪ್ ಓಷನ್ ಎಕ್ಸ್ಪ್ಲೋರೇಷನ್ ಮಾಡಿರ್ತಕ್ಕಂಥ ರಾಷ್ಟ್ರಗಳ ಪಟ್ಟಿಯಲ್ಲಿ ಇರ್ತಕ್ಕಂಥ ರಾಷ್ಟ್ರಗಳು ಯಾವ್ದ್ಯಾವ್ದು ಅಂತ ಫಸ್ಟ್ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ನೋಡಿ, US
ಯು ಎಸ್ ಎ ಆಲ್ರೆಡಿ ಡೀಪ್ ಸಿ ಫ್ಲೋರ್ ಎಕ್ಸ್ಪ್ಲೋರೇಷನ್ ಆಲ್ರೆಡಿ ಮಾಡಿದೆ. ಸೊ ಇದಕ್ಕಾಗಿ ಅವರು 3 ವೆಹಿಕಲ್ಸ್ ಅನ್ನ ಡಿಸೈನ್ ಮಾಡಿದ್ರು. ಆ 3 ವೆಹಿಕಲ್ಸ್ ಯಾವ್ದ್ಯಾವ್ದು ಅಂದ್ರೆ, ಒಂದನ್ನ ಆಲ್ವಿನ್ ಅಂತ ಕರಿತೇವೆ, ಇದನ್ನ 1964 ಅಲ್ಲೇ ಅವರು ಟ್ರೈ ಮಾಡಿರ್ತಾರೆ. ಸೊ ಎರಡನೇದನ್ನ ನಾವು ಪೀಸಸ್ ಅಂತ ಕರಿತೇವೆ, ಇದನ್ನ 1972 ಅಲ್ಲಿ ಮಾಡಿರ್ತಾರೆ. ಬಹಳ ಇತ್ತೀಚೆಗೆ ಮಾಡಿರ್ತಕ್ಕಂಥ ಒಂದು ಮಿಷನ್ ಅನ್ನ ನಾವು ಟ್ರೈಟಾನ್ ಅಂತ ಕರಿತೇವೆ, 2019ರಲ್ಲಿ ಮಾಡಿರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಟ್ರೈಟಾನ್ ಅಂತಕ್ಕಂಥದ್ದು ಇನ್ನೂ ಒಂದು ಕಾರಣಕ್ಕಾಗಿ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಕಾರಣ ಏನು ಅಂದ್ರೆ, ಇದುವರೆಗೂ ಪ್ರಪಂಚದಲ್ಲಿ ಅತ್ಯಂತ ಆಳಕ್ಕೆ ತಲುಪಿರ್ತಕ್ಕಂಥ ಒಂದು ಸಿ ಎಕ್ಸ್ಪ್ಲೋರರ್ ಯಾವ್ದಾಗಿರುತ್ತೆ ಅಂದ್ರೆ ಟ್ರೈಟಾನ್ ಆಗಿರುತ್ತೆ. ಅಂದ್ರೆ ನಾನು ಹೇಳ್ತಾ ಇರ್ತಕ್ಕಂಥದ್ದು ಮ್ಯಾಂಡ್ ಮಿಷನ್, ಅಂದ್ರೆ ಮನುಷ್ಯರನ್ನ ಅತ್ಯಂತ ಆಳಕ್ಕೆ ಕಳಿಸಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಯಾವ್ದಾಗಿರುತ್ತೆ ಅಂದ್ರೆ ಟ್ರೈಟಾನ್ ಆಗಿರುತ್ತೆ. ಸೊ ಯು ಎಸ್ ನ ಜೊತೆಗೆ ಫ್ರಾನ್ಸ್ ಕೂಡ ಮಾಡಿರುತ್ತೆ. ಸೊ ಫ್ರಾನ್ಸ್ 1985 ಅಲ್ಲೇ ಮಾಡಿರುತ್ತೆ, ಇದನ್ನ ನಾವು ನಾಟೈಲ್ ಅಂತ ಕರಿತೇವೆ. ಸೊ ಅದಾದ್ಮೇಲೆ ಜಪಾನ್ ಕೂಡ ಮಾಡಿರುತ್ತೆ 1990 ಅಲ್ಲಿ. ಸೊ ಇದನ್ನ ನಾವು ಶಿಂಕೈ ಅಂತ ಕರಿತೇವೆ. ರಷ್ಯಾ ಕೂಡ 3 ಪ್ರಾಜೆಕ್ಟ್ಸ್ ಗಳನ್ನ ಮಾಡಿದೆ. ಬಹಳ ಇತ್ತೀಚೆಗೆ 2009 ಅಲ್ಲಿ ಕನ್ಸ್ಯೂಲ್ ಅಂತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿದೆ. ಸೊ ಅದಾದ್ಮೇಲೆ ಚೈನಾ ಕೂಡ ಬಹಳ ಇತ್ತೀಚೆಗೆ ಅಂದ್ರೆ 2018 ಅಲ್ಲಿ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿರುತ್ತೆ. ಸೊ ಅದನ್ನ ನಾವು ವಾರಿಯರ್ ಅಂತ ಕರಿತೇವೆ. ಮತ್ತು 2020 ಅಲ್ಲಿ ಫೆಂಡೋಸೆ ಅಂತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿರುತ್ತೆ. ಅದಾದ್ಮೇಲೆ ಆಸ್ಟ್ರೇಲಿಯಾ ಕೂಡ ಒಂದು ಪ್ರಾಜೆಕ್ಟ್ ಅನ್ನ ಮಾಡಿರುತ್ತೆ. ಸೊ ಆಸ್ಟ್ರೇಲಿಯಾ ಮಾಡಿರ್ತಕ್ಕಂಥ ಪ್ರಾಜೆಕ್ಟ್ ಅನ್ನ ನಾವೇನಂತ ಕರಿತೇವೆ ಅಂದ್ರೆ ಚಾಲೆಂಜರ್ ಅಂತ ಕರಿತೇವೆ. ಸೊ ಹಾಗಿದ್ರೆ ಐ ವಾಸ್ ಟೆಲಿಂಗ್ ಅಬೌಟ್ ಟ್ರೈಟಾನ್ ಬಗ್ಗೆ ಹೇಳ್ತಾ ಇದ್ದೆ. ಯು ಎಸ್ ಎ ಟ್ರೈಟಾನ್ ಅಂತಕ್ಕಂಥದ್ದು ಬಹಳ ಆಳಕ್ಕೆ ತಲುಪಿರ್ತಕ್ಕಂಥ ಒಂದು ಮ್ಯಾಂಡ್ ಮಿಷನ್ ಆಗಿರುತ್ತೆ. ಹಾಗಿದ್ರೆ ಅದು ಎಷ್ಟು ಆಳಕ್ಕೆ ತಲುಪಿದೆ ಅಂತ ಪ್ರಶ್ನೆ ಕೇಳಿದಾಗ 10,927 ಮೀಟರ್ ವರೆಗೆ ಆಳಕ್ಕೆ ತಲುಪಿರ್ತಕ್ಕಂಥ ಒಂದು ಮಿಷನ್ ಆಗಿರುತ್ತೆ. ಸೊ ಇದು ಪೈಲಟ್ +1 ಅಂದ್ರೆ ಇಬ್ಬರನ್ನ ಕಳಿಸಿರ್ತಕ್ಕಂಥ ಒಂದು ವೆಹಿಕಲ್ ಆಗಿತ್ತು. ಸೊ ಈ ಒಂದು ಪ್ರಾಜೆಕ್ಟ್ ನ ಮುಖಾಂತರ ಪ್ರಪಂಚದಲ್ಲಿಯೇ ಒಂದು ದಾಖಲೆಯನ್ನ ಸೃಷ್ಟಿಸಿರ್ತಕ್ಕಂಥ ರಾಷ್ಟ್ರ ಯು ಎಸ್ ಎ ಆಗಿರುತ್ತೆ ಅಂತ ನಾವಿಲ್ಲಿ ತಿಳ್ಕೊಳ್ಬೋದಾಗಿರುತ್ತೆ. ಹಾಗಿದ್ದರೆ ಸೊ ನಮ್ಮ ಒಂದು ಭಾರತ ದೇಶದ ಮತ್ಸ್ಯ 6000 ಬಗ್ಗೆ ನಾವು ಈಗ ಹೆಚ್ಚಿನ ಮಾಹಿತಿಯನ್ನ ನಾವು ತಿಳ್ಕೊಳ್ತಾ ಬರೋಣ. ಸೊ ಇದು ಏನಕ್ಕೆ ಮಾಡ್ತಾ ಇದ್ದಾರೆ ಅಂದ್ರೆ ಎಕ್ಸ್ಪ್ಲೋರಿಂಗ್ ದಿ ಡೀಪ್ ಓಷನ್ ಪಾರ್ಟ್ ಆಫ್ ಇಂಡಿಯಾ ಸಮುದ್ರಯಾನ್ ಮಿಷನ್. ಸೊ ನಾನು ಪ್ರಶ್ನೆಯನ್ನ ಕೇಳಿದಾಗ ನಮ್ಮ ಭಾರತ ದೇಶದ ಸಮುದ್ರಯಾನ್ ಮಿಷನ್ ಏನಿರುತ್ತೆ, ಸೊ ಇದರ ಭಾಗವಾಗಿ ಮಾಡ್ತಾ ಇರ್ತಕ್ಕಂಥ ಒಂದು ಡೀಪ್ ಓಷನ್ ಎಕ್ಸ್ಪ್ಲೋರರ್ ಮ್ಯಾಂಡ್ ಮಿಷನ್ ಆಗಿರುತ್ತೆ. ಅಂದ್ರೆ ಮನುಷ್ಯರನ್ನ ಕಳಿಸ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಈ ಒಂದು ವೆಹಿಕಲ್ ಅನ್ನ ಯಾರು ಡೆವಲಪ್ ಮಾಡಿರೋದು ಅಂತ ನಿಮಗೆ ಪ್ರಶ್ನೆ ಕೇಳ್ತಾರೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ, ಇದು ಚೆನ್ನೈನಲ್ಲಿರ್ತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಸೊ ಈ ಒಂದು ಸಂಸ್ಥೆ ಡೆವಲಪ್ ಮಾಡಿರ್ತಕ್ಕಂಥ ಒಂದು ವೆಹಿಕಲ್ ಆಗಿರುತ್ತೆ. ಸೊ ಇದು ಎಷ್ಟು ಜನನ ಕಳಿಸ್ತಾ ಇದೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ. 3 ಜನರನ್ನ ಕಳಿಸ್ತಾ ಇದೆ. ಒಬ್ಬ ಪೈಲಟ್ ಇರ್ತಾರೆ, 2 ಎಕ್ಸ್ಪರ್ಟ್ಸ್ ಇರ್ತಾರೆ. ಸೊ ಇದು ಎಷ್ಟು ಕಿಲೋಮೀಟರ್ ಆಳಕ್ಕೆ ತಲುಪುತ್ತೆ ಅಂದ್ರೆ 6 ಕಿಲೋಮೀಟರ್ ಡೀಪ್ಗೆ ತಲುಪತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದು ಡೀಪ್ ಸಿ ಎಕ್ಸ್ಪ್ಲೋರೇಷನ್ ಅಂಡ್ ಬಯೋಡೈವರ್ಸಿಟಿ ಅಸೆಸ್ಮೆಂಟ್ ಮಾಡ್ತಾರೆ. ಅಂದ್ರೆ ಅಲ್ಲಿರ್ತಕ್ಕಂಥ ಸಂಪನ್ಮೂಲಗಳಾಗಿರ್ಬೋದು, ಸಂಪನ್ಮೂಲಗಳು ಜೈವಿಕ ಅಥವಾ ಅಜೈವಿಕ ಅಂದ್ರೆ ಜೀವಂತವಾಗಿರ್ತಕ್ಕಂಥ ಸಂಪನ್ಮೂಲಗಳು ಅಥವಾ ಜೀವವಿಲ್ಲದ ಸಂಪನ್ಮೂಲಗಳು ಎರಡನ್ನ ಡಿಸ್ಕವರಿ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಸೊ ಅದಾದ್ಮೇಲೆ ಈ ಒಂದು ವೆಹಿಕಲ್ ಏನಿರುತ್ತೆ, ಇದರ ಎಂಡ್ಯೂರೆನ್ಸ್ ಅಥವಾ ಸಹಿಷ್ಣುತೆ ಅಂದ್ರೆ ಎಷ್ಟು ಸಮಯದವರೆಗೂ ಇದು ವರ್ಕ್ ಮಾಡ್ತಕ್ಕಂಥ ಕೆಪಾಸಿಟಿ ಇರುತ್ತೆ ಅಂದ್ರೆ 12 hours ವರೆಗೂ ಒಂದು ಆಪರೇಷನ್ ಆಗ್ತಕ್ಕಂಥ ಒಂದು ಎಂಡ್ಯೂರೆನ್ಸ್ ಇರುತ್ತೆ. ಸೊ ಅದಾದ್ಮೇಲೆ ಎಮರ್ಜೆನ್ಸಿ ಕೇಸಸ್ ಅಲ್ಲಿ ಅಂದ್ರೆ ಏನಾದ್ರೂ ಮಿಶ್ಯಾಪ್ ಆದಾಗ ಸೊ ಇದು 96 hours ವರೆಗೂ ತನ್ನಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನ ಕಾಪಾಡ್ತಕ್ಕಂಥ ಒಂದು ಸಾಮರ್ಥ್ಯವನ್ನ ಹೊಂದಿರುತ್ತೆ. ಸೊ ಈ ಒಂದು ಮಿಷನ್ ನ ಟಾರ್ಗೆಟ್ ಏನು ಅಂದ್ರೆ ಸೊ 2026ರ ವೇಳೆಗೆ ಇದನ್ನ ಕಂಪ್ಲೀಟ್ ಮಾಡ್ತಕ್ಕಂಥ ಗುರಿಯನ್ನ ಭಾರತ ಸರ್ಕಾರ ಇಟ್ಕೊಂಡಿದೆ. ಸೊ ಅದಾದ್ಮೇಲೆ ನೀರಿನ ಒಳಗಡೆ ಇರ್ತಕ್ಕಂಥ ಯಾವ ಖನಿಜಗಳನ್ನ ಪ್ರಮುಖವಾಗಿ ಎಕ್ಸ್ಪ್ಲೋರ್ ಮಾಡ್ತಕ್ಕಂಥ ಒಂದು ಸಾಧ್ಯತೆ ಇದೆ ಅಂತ ಕೇಳಿದಾಗ ಸೊ ಅಲ್ಲಿರ್ತಕ್ಕಂಥ ನಿಕ್ಕಲ್, ಕೋಬಾಲ್ಟ್, ರೇರ್ ಅರ್ತ್ ಎಲಿಮೆಂಟ್ಸ್, ಮ್ಯಾಂಗನೀಸ್ ಮತ್ತೆ ದೇ ಕ್ಯಾನ್ ಆಲ್ಸೋ ಕಲೆಕ್ಟ್ ದಿ ಸ್ಯಾಂಪಲ್ಸ್ ಅಂದ್ರೆ ಬರೀ ವೀಕ್ಷಣೆ ಮಾಡೋದಿಲ್ಲ, ಅಲ್ಲಿರ್ತಕ್ಕಂಥ ಒಂದು ಸ್ಯಾಂಪಲ್ ಗಳನ್ನ ಸಂಗ್ರಹಣೆ ಮಾಡ್ತಕ್ಕಂಥ ಒಂದು ಪ್ರಾವಿಷನ್ ಅನ್ನು ಕೂಡ ಸೊ ಈ ಒಂದು ವೆಹಿಕಲ್ ಅಲ್ಲಿ ಮಾಡಿಕೊಡ್ಲಾಗಿರುತ್ತೆ. ಸೊ ಇಲ್ಲಿಗೆ ಸೊ ಈ ಒಂದು ಆರ್ಟಿಕಲ್ ಮುಗ್ದಿರುತ್ತೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇಂಟು ದಿ ನೆಕ್ಸ್ಟ್ ಕ್ವೆಶ್ಚನ್. ಸೊ ಇವತ್ತಿನ ಮುಂದಿನ ಪ್ರಶ್ನೆ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು G20 ಅಧ್ಯಕ್ಷ ಸ್ಥಾನವನ್ನ ಯಾರಿಗೆ ಹಸ್ತಾಂತರಿಸಿದ್ದಾರೆ? ಟು whom did the Prime Minister Narendra Modi hand over the G20 presidency? ಸೊ G20 ನಮಗೆ ಬಗ್ಗೆ ನಿಮಗೆ ಡೆಫಿನೆಟ್ಲಿ ಗೊತ್ತಿರುತ್ತೆ. ಸೊ G20 ಅಲ್ಲಿ 19 ಸಾವರಿನ್ ನೇಷನ್ಸ್ ಇರುತ್ತೆ, 1 ಯುರೋಪಿಯನ್ ಯೂನಿಯನ್ ಇರುತ್ತೆ. ಸೊ ಇದ್ರ ಜೊತೆಗೆ ಈಗ ಆಫ್ರಿಕನ್ ಯೂನಿಯನ್ ಕೂಡ ಆಡ್ ಆಗಿರುತ್ತೆ. ಸೊ ಈ ಒಂದು G20 ಗ್ರೂಪ್ ಏನಿರುತ್ತೆ ಅದರ ಅಧ್ಯಕ್ಷ ಸ್ಥಾನ ವರ್ಷದಿಂದ ವರ್ಷಕ್ಕೆ ಬೇರೊಂದು ರಾಷ್ಟ್ರಕ್ಕೆ ಮೂವ್ ಆಗ್ತಾ ಇರುತ್ತೆ. ಸೊ 2023ರಲ್ಲಿ ಇದರ ಅಧ್ಯಕ್ಷ ಸ್ಥಾನವನ್ನ ಭಾರತ ರಾಷ್ಟ್ರ ವಹಿಸಿಕೊಂಡಿತ್ತು. ಸೊ ಈಗ ಇದು ಬೇರೆ ರಾಷ್ಟ್ರಕ್ಕೆ
ಬಿಟ್ಕೊಡ್ಬೇಕಾಗಿರುತ್ತೆ. ಹಾಗಿದ್ರೆ ಭಾರತದ ನಂತರ G20 ಅಧ್ಯಕ್ಷತೆಯನ್ನ ವಹಿಸ್ತಾ ಇರ್ತಕ್ಕಂಥ ನೆಕ್ಸ್ಟ್ ರಾಷ್ಟ್ರ ಯಾವುದು ಅಂತ ಕೇಳಿದಾಗ ನಿಮಗೆ ಬ್ರೆಜಿಲ್ ಅಂತ ಗೊತ್ತಿರಬೇಕಾಗಿರುತ್ತೆ. ಸೊ 2024ರಲ್ಲಿ ಬ್ರೆಜಿಲ್ G20ಯ ಅಧ್ಯಕ್ಷತೆಯನ್ನ ವಹಿಸ್ಕೊಂಡಿರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇಲ್ಲೊಂದು ಸಮಥಿಂಗ್ ಲೈಕ್ ಒಂದು ಆಬ್ಜೆಕ್ಟ್ ಅನ್ನ ನೀವು ನೋಡಬಹುದಾಗಿರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ ಗೆವೆಲ್ ಅಂತ ಕರಿತೇವೆ. ಸೊ ಈ ಒಂದು ಗೆವೆಲ್ ಅನ್ನ ಯಾರು ಅಧ್ಯಕ್ಷ ಸ್ಥಾನವನ್ನ ಪ್ರಸ್ತುತವಾಗಿ ಹೊಂದಿರ್ತಾರೆ, ಸೊ ಅವರು ಯಾರು ಫ್ಯೂಚರ್ನಲ್ಲಿ ಅಂದರೆ ಮುಂದಿನ ವರ್ಷದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಪಡೆದುಕೊಳ್ತಾರೆ, ಸೊ ಅವರಿಗೆ ಟ್ರಾನ್ಸ್ಫರ್ ಮಾಡ್ತಕ್ಕಂಥ ಒಂದು ಪ್ರೋಸೆಸ್ಸನ್ನು G20 ಸಮಿಟ್ನಲ್ಲಿ ಮಾಡಲಾಗಿರುತ್ತೆ. ಸೊ ಹಾಗಿದ್ರೆ ಈ ಒಂದು ಗೆವೆಲ್ನ ಟ್ರಾನ್ಸ್ಫರ್ ಮಾಡಿರುವ ಕಾರಣದಿಂದ ಮುಂದಿನ ವರ್ಷ ಅಂದರೆ ಇದೇ ವರ್ಷ ಡಿಸೆಂಬರ್ನಲ್ಲಿ ಈ ಒಂದು ಅಧ್ಯಕ್ಷತೆಯನ್ನು ಬೇರೆ ರಾಷ್ಟ್ರಕ್ಕೆ ಬಿಟ್ಕೊಡ್ತಾರೆ. ಸೊ ಆ ಒಂದು ಬೇರೆ ರಾಷ್ಟ್ರ ಯಾವುದಾಗಿರುತ್ತೆ ಅಂದರೆ ಬ್ರೆಜಿಲ್ ರಾಷ್ಟ್ರಕ್ಕೆ ಬಿಟ್ಕೊಡ್ತಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ ಇನ್ ಟು ಕ್ವೆಶ್ಚನ್ ನಂಬರ್ 6. ಸೊ 6ನೇ ಪ್ರಶ್ನೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಗರದ 76 ಸ್ಥಳಗಳಲ್ಲಿ ಸ್ಥಾಪಿಸಲು ಯೋಜಿಸಿರುವ ಕಸ ಕಿಯೋಸ್ಕ್ಗಳ ಉದ್ದೇಶವೇನು? ಅಂದರೆ BBMP ವತಿಯಿಂದ 76 ಪ್ಲೇಸಸ್ಗಳಲ್ಲಿ ಕಸ ಕಿಯೋಸ್ಕ್ಗಳನ್ನು ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಈ ಒಂದು ಕಸ ಕಿಯೋಸ್ಕ್ಗಳ ಆಬ್ಜೆಕ್ಟಿವ್ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ ಆಗಿತ್ತು. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮರುಬಳಕೆ ಮತ್ತು ತ್ಯಾಜ್ಯ ವಿಂಗಡಣೆಯನ್ನು ಉತ್ತೇಜನ ಮಾಡ್ತಕ್ಕಂಥದ್ದು, ಅಂದರೆ ಟು ಪ್ರಮೋಟ್ ರೀಸೈಕ್ಲಿಂಗ್ ಆ್ಯಂಡ್ ವೇಸ್ಟ್ ಸೆಗ್ರಿಗೇಷನ್ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಹಾಗಿದ್ರೆ ಈ ರೀತಿಯ ಒಂದು ಇದನ್ನು ನಾವು ಕಸ ಕಿಯೋಸ್ಕ್ ಅಂತ ಕರಿತೇವೆ. ಇಲ್ಲಿ ನೀವು ಕಲರ್ ಕೋಡ್ಸನ್ನು ನಾವು ನೋಡ್ಬೋದಾಗಿರುತ್ತೆ. ವೆಟ್ ವೇಸ್ಟ್, ಡ್ರೈ ವೇಸ್ಟ್ ಅಂತ ಬೇರೆ ಬೇರೆ ಕ್ಯಾಟಗರೀಸ್ಗಳಲ್ಲಿ ಇದನ್ನು ಡಿವೈಡ್ ಮಾಡ್ತಾರೆ. ಸೊ ಈಗಲೂ ಕೂಡ ಪ್ರತಿದಿನ ಬೆಳಗ್ಗೆ ಆಟೋಗಳ ಮುಖಾಂತರ, ಅದೊಂದು ಸಣ್ಣ ಸಣ್ಣ ಆಟೋಗಳ ಮುಖಾಂತರ ತಮ್ಮ ರೆಸಿಡೆನ್ಷಿಯಲ್ ಏರಿಯಾಗೆ ಬಂದು ಕಸಗಳನ್ನು ಕಲೆಕ್ಟ್ ಮಾಡ್ಕೊಳ್ತಾರೆ. ಬಟ್ ಇಮ್ಯಾಜಿನ್ಸ್ ಇಫ್ ದೇರ್ ಈಸ್ ಸಂಬಡಿ, ಅವ್ರು ಬೆಳಗ್ಗೆನೇ ಎದ್ದು ತಮ್ಮ ಕೆಲಸಗಳಿಗೆ ಹೋಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ. ಬಟ್ ಆಟೋ ಬರ್ತಕ್ಕಂಥದ್ದು ದಿನಕ್ಕೆ ಒಂದು ಬಾರಿ ಮಾತ್ರ ಆಗಿರುತ್ತೆ. ಸೊ ಇವ್ರು ಏನು ಮಾಡ್ತಾರೆ ಅಂದರೆ ಈ ಕಸವನ್ನು ಎಲ್ಲಂದ್ರಲ್ಲಿ ಎಸ್ತು ಹೊಟ್ಟೋಗ್ತಾರೆ. ಅಂದರೆ ಎಂಟಿ ಸ್ಲೈಡ್ ಇರ್ಬೋದು ಅಥವಾ ರಸ್ತೆ ಬದಿಗಳಲ್ಲಿರ್ಬೋದು, ಸೊ ಅಲ್ಲಿ ಬಿಸಾಡಿ ಹೊಟ್ಬಿಡ್ತಾರೆ. ಸೊ ಇದನ್ನು ಪ್ರಿವೆಂಟ್ ಮಾಡಲಿಕ್ಕೆ ಏನು ಮಾಡ್ತಾ ಇದ್ದಾರೆ ಅಂದರೆ ಕಸ ಕಿಯೋಸ್ಕ್ ಅಂತ ಸ್ಥಾಪನೆ ಮಾಡ್ತಾ ಇದ್ದಾರೆ. ಸೊ ಆ ಒಂದು ಏರಿಯಾಗೆ ಒಂದು ಪ್ಲೇಸ್ ಇರುತ್ತೆ, ಆ ಒಂದು ಪ್ಲೇಸ್ಗೆ ಹೋಗಿ ನೀವು ಕಸವನ್ನು ಕೊಟ್ಟರೆ ಸೊ ಅವರು ಅದನ್ನು ಸೆಗ್ರಿಗೇಟ್ ಮಾಡಿಕೊಂಡು ಅದನ್ನು ಸಪ್ರೇಟ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಸೊ ಈ ರೀತಿಯ ಒಂದು ಪ್ಲೇಸಸ್ಗಳನ್ನು ನಾವು ಕಸ ಕಿಯೋಸ್ಕ್ಗಳು ಅಂತ ಕರಿತೇವೆ. ಸೊ ಈ ಒಂದು ಕಸ ಕಿಯೋಸ್ಕ್ಗಳನ್ನು ಮೊಟ್ಟ ಮೊದಲ ಬಾರಿಗೆ 76 ಸ್ಥಳಗಳಲ್ಲಿ BBMP ವತಿಯಿಂದ ಸ್ಥಾಪನೆ ಮಾಡಲಾಗ್ತಾ ಇದೆ. ಸೊ ಇದನ್ನ ಮಾಡಲಿಕ್ಕಿಂತ ಮುಂಚೆ ಒಂದು ಪ್ರಾಯೋಗಿಕವಾಗಿರ್ತಕ್ಕಂಥ ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿದ್ರು. ಸೊ ಆ ಒಂದು ಎಕ್ಸ್ಪೆರಿಮೆಂಟ್ ಅನ್ನ ಮಾಡಿರ್ತಕ್ಕಂಥ NGO ಯಾವುದು ಅಂತ ಕೇಳ್ತಾರೆ. ಆ ಒಂದು NGO ಅನ್ನ ನಾವು ಸಾಹಸ್ NGO ಅಂತ ಕರಿತೇವೆ. ಸೊ ಈ ಕಸ ಕಿಯೋಸ್ಕ್ಗಳನ್ನ ಫಸ್ಟ್ ಪ್ರಾಯೋಗಿಕವಾಗಿ ಮಾಡಿ ಅದು ಸಕ್ಸಸ್ಫುಲ್ ಆದ ನಂತರ ಈಗ ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ಲೆಟ್ಸ್ ಗೆಟ್ into question number 7. ಸೊ ಇವತ್ತಿನ 7ನೇ ಪ್ರಶ್ನೆ, ಜಾಗತಿಕ ಮೂಲಸೌಕರ್ಯ ಮತ್ತು ಹೂಡಿಕೆಗಾಗಿ, ಇದನ್ನ ನಾವು PGII ಅಂತ ಕರಿತೇವೆ, ಪಾಲುದಾರಿಕೆಯನ್ನ ಯಾರು ಪ್ರಾರಂಭಿಸಿದರು? ಹೂ ಇನಿಷಿಯೇಟೆಡ್ ದಿ ಪಾರ್ಟ್ನರ್ಶಿಪ್ ಫಾರ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್. ಸೊ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್, ನೋಡಿ ಹೆಸರಲ್ಲೇ ಇದೆ, ಜಾಗತಿಕ ಮೂಲಸೌಕರ್ಯ ಅಂತ ಇದೆ. ಜಾಗತಿಕ ಮೂಲಸೌಕರ್ಯ ಅಂದ್ರೆ ಸೊ ಪರ್ಟಿಕ್ಯುಲರ್ಲಿ ಈ PGII ಅಂತ ಏನ್ ಬರುತ್ತೆ, ಇದು ಡೆವಲಪಿಂಗ್ ನೇಷನ್ಸ್ ಏನಿರುತ್ತೆ ಅಂದ್ರೆ ಮುಂದುವರಿಯುತ್ತಿರುವ ರಾಷ್ಟ್ರಗಳೇನಿರುತ್ತೆ ಆ ಒಂದು ರಾಷ್ಟ್ರಗಳಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಅಥವಾ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. ಮೂಲ ಸೌಕರ್ಯಗಳು ಅಂದ್ರೆ ಏನ್ ಸರ್? ಮೂಲ ಸೌಕರ್ಯಗಳು ಅಂದ್ರೆ ಆ ಒಂದು ರಾಷ್ಟ್ರಗಳ ರಸ್ತೆಗಳು, ಅಂದ್ರೆ ಮೇಜರ್ಲಿ ರಸ್ತೆಗಳಾಗಿರ್ಬೋದು, ರೈಲ್ವೆ ಕನೆಕ್ಟಿವಿಟಿ ಆಗಿರ್ಬೋದು, ವಾಟರ್ ವೇಸ್ ಆಗಿರ್ಬೋದು, ಇದನ್ನ ಎಸ್ಟಾಬ್ಲಿಷ್ ಮಾಡ್ತಕ್ಕಂಥ ಒಂದು ಆಂಬಿಷಿಯಸ್ ಪ್ರಾಜೆಕ್ಟ್ ಅನ್ನ ನಾವು PGII ಅಂತ ಕರಿತೇವೆ. ಸೊ ಇದನ್ನ ಪ್ರಾರಂಭ ಮಾಡಿದ ರಾಷ್ಟ್ರಗಳು ಯಾವುದು ಅಂತ ಪ್ರಶ್ನೆ ಕೇಳಿದಾಗ ಸೊ ಇದನ್ನ G7 ನೇಷನ್ಸ್, ಅಂದ್ರೆ ನಮ್ಮ ಪ್ರಪಂಚದಲ್ಲಿ ಅತ್ಯಂತ ಶ್ರೀಮಂತವಾಗಿರ್ತಕ್ಕಂಥ 7 ರಾಷ್ಟ್ರಗಳನ್ನ ನಾವು G7 ಅಂತ ಕರಿತೇವೆ. ಸೊ G7 ರಾಷ್ಟ್ರಗಳು ಪ್ರಾರಂಭ ಮಾಡಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ಅನ್ನ ನಾವು PGII ಅಂತ ಕರಿತೇವೆ. ಸೊ ಯಾಕೆ ಸರ್ ಇದನ್ನ ಸ್ಟಾರ್ಟ್ ಮಾಡಿದ್ರು? ಇದನ್ನ ಯಾಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ಇದಕ್ಕಿಂತ ಮುಂಚೆ ಚೈನಾದವರು BRI ಅಂತ ಒಂದು ಇನಿಷಿಯೇಟಿವ್ ಅನ್ನ ಲಾಂಚ್ ಮಾಡಿದ್ರು. BRI ಅಂದ್ರೆ ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ಕರಿತೇವೆ. ಸೊ ಈ ಒಂದು ಇದು ಕೂಡ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರುತ್ತೆ. ಬಟ್ ಅವರ ಉದ್ದೇಶಗಳು ಸರಿಯಾಗಿರೋದಿಲ್ಲ. ಅಂದ್ರೆ ಅವರ ಒಂದು ಔಟ್ಕಮ್ ಏನಿರಬೇಕು ಅಥವಾ ಅದನ್ನ ಅವರು ಬೇರೆ ರಾಷ್ಟ್ರಗಳನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಕ್ಕಂಥ ಸಾಧ್ಯತೆಗಳನ್ನ ನಾವು ಚೈನಾದವರು ಮಾಡಿರ್ತಕ್ಕಂಥ BRI ಪ್ರಾಜೆಕ್ಟ್ ನಲ್ಲಿ ನೋಡಬಹುದಾಗಿರುತ್ತೆ. ಸೊ ಇದನ್ನ ಕೌಂಟರ್ ಮಾಡಲಿಕ್ಕೆ G7 ರಾಷ್ಟ್ರಗಳು ಏನ್ ಮಾಡಿರುತ್ತೆ ಅಂದ್ರೆ ಸೊ ಇದಕ್ಕಿಂತ ಉತ್ತಮವಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿರ್ತಾರೆ. ಸೊ ಇದನ್ನ ನಾವು PGII ಅಂತ ಕರಿತೇವೆ. ಸೊ ಇದು ಮತ್ತೆ ಸುದ್ದಿಯಲ್ಲಿರ್ಲಿಕ್ಕೆ ಕಾರಣ ಏನು ಅಂದ್ರೆ ಸೊ ನಮ್ಮ ಭಾರತ ದೇಶದ ಪ್ರಧಾನಮಂತ್ರಿಗಳು ಮತ್ತೆ US ಪ್ರೆಸಿಡೆಂಟ್ ಜೋ ಬೈಡನ್ ರವರು ಈ PGII ಗೆ ಸಂಬಂಧಪಟ್ಟಂತೆ ಒಂದು ಸಭೆಯನ್ನ ಕೋ ಪ್ರೆಸಿಡೆನ್ಸಿ ಅಥವಾ
ಅಥವಾ ಕೋ ಅಧ್ಯಕ್ಷತೆಯನ್ನ ಮಾಡುವುದರ ಮುಖಾಂತರ ಅಡ್ರೆಸ್ ಮಾಡಿರ್ತಾರೆ. ಸೊ ಈ PGII ಅಂದ್ರೆ ಏನು ಅಂತ ನಾನು ಆಲ್ರೆಡಿ ಹೇಳಿದ್ದೇನೆ. ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ, ನೆನ್ಪಿಟ್ಕೊಳ್ಳಿ, ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಮಾತ್ರ, ಬಟ್ BRI ಹಂಗಿರೋದಿಲ್ಲ, ಈವನ್ ಡೆವಲಪ್ಡ್ ಕಂಟ್ರೀಸ್ ಅನ್ನು ಕೂಡ ಅವ್ರು ಕವರ್ ಮಾಡ್ತಾ ಇದ್ದಾರೆ. ಸೊ ಅದಕ್ಕೆ ಹೊರತುಪಡಿಸಿ, ಅದಕ್ಕೆ ಭಿನ್ನವಾಗಿ ಮುಂದುವರಿಯುತ್ತಿರುವ ರಾಷ್ಟ್ರಗಳಲ್ಲಿ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ G7 ರಾಷ್ಟ್ರಗಳ ಒಂದು ಪ್ರಾಜೆಕ್ಟ್ ಅನ್ನು ನಾವು PGII ಅಂತ ಕರೀತೇವೆ. ಸೊ ಇದು ಈ ಇನ್ಫ್ರಾಸ್ಟ್ರಕ್ಚರ್ ಗ್ಯಾಪ್ ಏನಿರುತ್ತೆ ಅದನ್ನ ಕಡಿಮೆ ಮಾಡ್ತಕ್ಕಂಥದ್ದು ಇದರ ಆಬ್ಜೆಕ್ಟಿವ್ ಆಗಿರುತ್ತೆ. ಸೊ ಇದಕ್ಕಿಂತ ಮುಂಚೆ ನಾನು ಹೇಳಿದಾಗೆ ಚೈನಾದವರು ಕೂಡ ಒಂದು ಪ್ರಾಜೆಕ್ಟ್ ಅನ್ನ ಲಾಂಚ್ ಮಾಡಿದ್ರು. ಅದನ್ನ ನಾವು ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ ಅಂತ ಕರಿತೇವೆ. ಬೆಲ್ಟ್ ಅಂದ್ರೆ ರಸ್ತೆಯನ್ನ ನಿರ್ಮಾಣ ಮಾಡ್ತಕ್ಕಂಥದ್ದನ್ನ ಬೆಲ್ಟ್ ಅಂತ ಕರಿತೇವೆ. ರೋಡ್ ಅಂದ್ರೆ ವಾಟರ್ ವೇಸ್ ಗಳನ್ನ ನಿರ್ಮಾಣ ಮಾಡ್ತಕ್ಕಂಥದ್ದನ್ನ ನಾವು ರೋಡ್ ಅಂತ ಕರಿತೇವೆ. ಸೊ ಇದು ನೋಡ್ಬೋದು ನೀವು, ಆಲ್ಮೋಸ್ಟ್ ನಮ್ಮ ಗ್ಲೋಬ್ ಅನ್ನೇ, ಅಂದ್ರೆ ಎಲ್ಲೆಲ್ಲಿ ವಾಸಸ್ಥಾನ ಇರುತ್ತೆ, ಹ್ಯಾಬಿಟ್ಯಾಟ್ ಏರಿಯಾಸ್ ಏನಿರುತ್ತೆ ಅದನ್ನೆಲ್ಲ ಕವರ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಚೈನಾ ಮಾಡ್ತಾ ಇದೆ. ಸೊ ಯು ನೋ ದಟ್ ಚೈನಾ ವೆರಿ ರೀಸೆಂಟ್ಲಿ ಇಟ್ ಈಸ್ ಟ್ರೈಂಗ್ ಟು ಬಿಕಮ್ ನಂಬರ್ 1 ನೇಷನ್ ಇನ್ ದ ವರ್ಲ್ಡ್. ಸೊ ಈ ಒಂದು ಪ್ರಯತ್ನದಲ್ಲಿ ಸೊ ಇಷ್ಟೆಲ್ಲ ಕೆಲಸಗಳನ್ನ ಅದು ಮಾಡ್ತಾ ಇದೆ. ಸೊ ಇನ್ ರಿಟರ್ನ್ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ನೋಬಡಿ ನೋಸ್. ಅದರಿಂದ ಸೊ ಈ ಪ್ರಾಜೆಕ್ಟ್ ಅಂತಕ್ಕಂಥದ್ದು ತುಂಬಾ ಫಿಶಿ ಆಗಿರ್ತಕ್ಕಂಥ ಅಥವಾ ಅನುಮಾನಾಸ್ಪದವಾಗಿರ್ತಕ್ಕಂಥ ಒಂದು ಪ್ರಾಜೆಕ್ಟ್ ಆಗಿರುತ್ತೆ. ಸೊ ಇದನ್ನ ಕೌಂಟರ್ ಮಾಡಲಿಕ್ಕೆ G7 ರಾಷ್ಟ್ರಗಳು ಮಾಡಿರ್ತಕ್ಕಂಥ ಇನ್ನೊಂದು ಪ್ರಾಜೆಕ್ಟ್ ಅನ್ನು ನಾವು PGII ಅಂತ ಕರೀತೇವೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ಸೊ ನಾವು ಇನ್ಕ್ವೆಸ್ಟ್ ಕ್ವಿಜ್ಗೆ ಬಂದಿರ್ತೇವೆ. ಸೊ ಇಲ್ಲಿ ಪ್ರಶ್ನೆ ಸಂಖ್ಯೆ 1 ನೀವು ಪಾಸ್ ಮಾಡಿಕೊಂಡು ನೋಡ್ಕೊಳ್ಬೋದಾಗಿರುತ್ತೆ. ಸೊ ಇಲ್ಲಿ ಪ್ರಶ್ನೆ ಸಂಖ್ಯೆ 2 ಇರುತ್ತೆ. ಸೊ ಈ 2 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವು ಕಮೆಂಟ್ಸ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಸೊ ಮತ್ತೊಮ್ಮೆ ನಾಳಿನ ಪ್ರಚಲಿತ ಘಟನೆಗಳಲ್ಲಿ ನಾನು ಮತ್ತೊಮ್ಮೆ ಭೇಟಿ ಆಗ್ತೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಎಸ್ ಅಂಡ್ ಕೀಪ್ ರೀಡಿಂಗ್, ಬಿ ಸೇಫ್.